ಆಸ್ಪಿರೆಂಟ್ಸ್ ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ತುಂಬಾ ಜನ DCT ಎಕ್ಸಾಮ್ಸ್ ನ ಬರೆದ್ಬಿಟ್ಟು ನಿಮ್ಮ DCT ರ್ಯಾಂಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರ್ಯಾರೆಲ್ಲ DCT ನಲ್ಲಿ ಒಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದೀರಾ, ಆಲ್ರೆಡಿ ಕೀ ಆನ್ಸರ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ರಿಗೂ ನನ್ನ ಕಡೆಯಿಂದ ಅಭ್ಯಾಸ ಅಕಾಡೆಮಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹೋಗ್ತೀನಿ. ಮತ್ತೆ ಯಾರ್ಯಾರು ನೀವು ಅಂದ್ಕೊಂಡಿರೋ ತರ ಮಾರ್ಕ್ಸ್ ಬಂದಿಲ್ಲ, ಸ್ವಲ್ಪ ಕಡಿಮೆ ಆಯ್ತು ಸರ್ ಅಂತ ಅನ್ನೋರ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಪೇಪರ್ ಸ್ವಲ್ಪ ಟಫ್ ಇತ್ತು, ಲೆಂತಿ ಪೇಪರ್ ಇತ್ತು ಕೂಡ. ಸೊ ಹಾಗಾಗಿ DCT ರ್ಯಾಂಕ್ ನೀನೊಬ್ನೇ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲ, ತುಂಬಾ ಜನ ನೀನ್ ತರ ಚೆನ್ನಾಗಿ ಮಾಡಿಲ್ಲ. ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಒಳ್ಳೇದಾಗುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಆಸ್ ಪರ್ ಮೈ ನಾಲೆಡ್ಜ್ 20,000 ಆಡ್ ಸ್ಟೂಡೆಂಟ್ಸ್ ನಿಮ್ಮ DCT ಎಕ್ಸಾಮ್ ನ ಬರ್ತಿದ್ದಾರೆ. ನಾನು ಆಲ್ರೆಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆಲ್ಲ ಶೇರ್ ಮಾಡಿದ್ದೀನಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಮತ್ತೆ ನಮ್ದು ರ್ಯಾಂಕ್ ಪ್ರಿಡಿಕ್ಷನ್ ಇದೆ, ಮತ್ತೆ ನಿಮ್ಮ DCT ಸ್ಕೋರ್ನ ಕೂಡ ನಮ್ಮ ವೆಬ್ಸೈಟ್ ಇದು ಸೈಟ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಬಯೋದಲ್ಲೂ ಹಾಕಿರ್ತೀನಿ ನಾನು. ಅದು ಬಿಟ್ರೆ ನಿಮ್ಗೆ 20,000 ಸೀಟ್ಸ್ ನಲ್ಲಿ ನಿಮ್ಗೆ ಕಾಲೇಜ್ ಸೀಟ್ಸ್ ಎಷ್ಟು ಅವೈಲೇಬಲ್ ಇದೆ ಇಂಜಿನಿಯರಿಂಗಿಗೆ ಅಂತ ಅಂದ್ರೆ ಅರೌಂಡ್ 12,000 ಪ್ಲಸ್ ಸೀಟ್ಸ್ ಅವೈಲೇಬಲ್ ಇದೆ. ಓಕೆ, ಇದು ಲಾಸ್ಟ್ ಇಯರ್ ಡೇಟಾ ಪ್ರಕಾರ ನಾನು ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಎವ್ರಿ ಕಾಲೇಜಸ್. ಸೊ ಲೈಕ್ ನೀವು ಯಾವ್ದಾದಂತ ಹೇಳ್ಬೋದು ಅಂತಂದ್ರೆ ನಿಮ್ಗೆ ಪ್ರೈವೇಟ್ ಕಾಲೇಜಸ್ ಎಲ್ಲ ಕಾಲೇಜ್ಗಳು ಬರ್ತವೆ, ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಬರ್ತವೆ, BTU ಕಾನ್ಸ್ಟಿಟ್ಯೂಟೆಂಟ್ ಕಾಲೇಜಸ್ಗಳು ಬರ್ತವೆ, ಮತ್ತೆ ಯೂನಿವರ್ಸಿಟೀಸ್ ಬರ್ತವೆ. ಎಲ್ಲ ಸೇರಿಬಿಟ್ಟು ಒಂದು 12,500 ಅನ್ಸುತ್ತೆ, ಪ್ರಾಬ್ಲಿ ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಬಟ್ ನಾನು ಅದನ್ನ ಶೇರ್ ಮಾಡ್ತೀನಿ ಇವಾಗ. ಓಕೆ, ಸೊ ಅಷ್ಟು ಸೀಟ್ಸ್ ಇದಾವೆ. ಮತ್ತೆ DCT ಎಕ್ಸಾಮ್ ಯಾರ್ಯಾರು ಬರ್ದಿದ್ದಾರೆ ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ. ಅದ್ರಲ್ಲಿ ತುಂಬಾ ಜನ ಸುಮ್ಮನೆ ಕಾಟಾಚಾರಕ್ಕೆ ಬರ್ದಿರೋರು ಇದ್ದಾರೆ. ಹಂಗಾಗಿ ಎಲ್ರಿಗೂ ಒಳ್ಳೆ ಸೀಟ್ ಸಿಕ್ಕೇ ಸಿಗುತ್ತೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ, ತುಂಬಾ ಹರಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಎಕ್ಸಾಮ್ ಬರ್ದಿರಾ, ಈಗ ಆರಾಮಾಗಿರಿ. ನಾವ್ ಏನ್ ಡಾಕ್ಯುಮೆಂಟ್ಸ್ ನ ಹೇಳ್ತೀವಿ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಏನೇನ್ ಕೌನ್ಸಿಲಿಂಗ್ ಏನೇನ್ ಬೇಕು ಅದನ್ನ ನೀವು ರೆಡಿ ಮಾಡಿ ಇಟ್ಕೊಂತ ಬನ್ನಿ, ಅಷ್ಟೇ, ಏನಿಲ್ಲ. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಸರ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ ಸರ್, ನನ್ಗೆ ನಮ್ಮ ಮನೇಲಿ ದುಡ್ಡಿಲ್ಲ ಸರ್ ಎಜುಕೇಶನ್ ಮಾಡಿಸೋದಕ್ಕೆ, ಇವಾಗೆಲ್ಲ ಲ್ಯಾಕ್ಸ್ ಟುಗೆದರ್ ನೀವು ಫೀಸ್ ನ ಕಟ್ಟಬೇಕಾಗತ್ತೆ. ಓಕೆ, ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಓನ್ಲಿ ಸೊಲ್ಯೂಷನ್ ಈಸ್ ದ ಲೋನ್, ಎಜುಕೇಶನ್ ಲೋನ್ ಮಾಡಬೇಕು. ಮತ್ತೆ ಇದರಿಂದ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ ಹೊರೆನ ನೀವು ಕಡಿಮೆ ಮಾಡ್ಬೋದು ಕೂಡ. ಅಂದ್ರೆ ಆ ದುಡ್ಡಿಲ್ಲ ನನ್ನ ಹತ್ರ ಅಂತ ನೀನ್ ಎಜುಕೇಶನ್ ಮಾಡೋದನ್ನ ನೀನ್ ಬಿಟ್ಟೆ ಅಂತಂದ್ರೆ ನಿನ್ನಷ್ಟು ಶತದಡ್ಡ ಯಾವನು ಇಲ್ಲ, ಆತರ ಮಾಡಬಾರ್ದು ಕೂಡ. ನೀನ್ ಡಿಪ್ಲೊಮೋಗೆ ನೀವು ಎಜುಕೇಶನ್ ನ ಸ್ಟಾಪ್ ಮಾಡಿದೀರಾ ಅಂತಂದ್ರೆ ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ಪರ್ಸ್ಯೂ ಯುವರ್ ಇಂಜಿನಿಯರಿಂಗ್, ಬಿಕಾಸ್ ತುಂಬಾ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಂಡೇಟರಿ ಆಗಿರುತ್ತೆ. ಹಂಗಾಗಿ ಡಿಪ್ಲೊಮಾಗ ನಿಲ್ಲಿಸಬೇಡಿ, ಇಂಜಿನಿಯರಿಂಗ್ ಮಾಡಿ. ದಟ್ ಈಸ್ ಮೈ ರೆಕಮೆಂಡೇಶನ್. ನಿಮ್ಗೆ ಎಲ್ಲಾ ತರದ ಸಹಾಯ ನಮ್ ಕಡೆಯಿಂದ ಒಂದು ಪೂರ್ಣವಾದ ಗೈಡೆನ್ಸ್ ನಾನು ಮಾಡ್ಕೊಡ್ತೀನಿ. ಸೊ ಕಮಿಂಗ್ ಟು ಎಜುಕೇಶನ್ ಲೋನ್, ಯಾರ ಹತ್ರ ದುಡ್ಡಿಲ್ಲ, ದುಡ್ಡಿರೋರು ಹೋಕೆ ಕಟ್ಕೊಂತಾರೆ, ಬಟ್ ದುಡ್ಡಿಲ್ಲದೆ ಇರೋರಿಗೆ ಎಜುಕೇಶನ್ ಲೋನ್ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಂಡ್ ವರ್ಗು ನೋಡ್ಬೇಕು, ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ ಫಾಲೋ ಮಾಡ್ಬೇಕು. ಅವಾಗ ನಿಂಗೆ ಗೊತ್ತಾಗುತ್ತೆ ಎಜುಕೇಶನ್ ಲೋನ್ ಹೆಂಗೆ ನಾನು ತಗೋಬಹುದೋ ತಗೊಳಕ್ ಆಗಲ್ವಾ. ಮೋಸ್ಟ್ ಎಲ್ಲರೂ ತಗೋಬಹುದು. ಓಕೆನಾ, ಆ ಸ್ಕೀಮ್ ಯಾವುದು, ಏನ್ ಪ್ರಾಸೆಸ್ ಇದೆ, ಎಲ್ಲಿ ಅಪ್ಲೈ ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಗೊತ್ತಿರ್ಲಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದಸ್. ಮೊದಲನೇದಾಗಿ ಸರ್ ನಾನು ಎಜುಕೇಶನ್ ಲೋನ್ ತಗೋಬೇಕು ನೋಡಿ, 2024 ಪ್ರಯರ್ ಹಿಂದೆ ಬೇರೆ ತರ, ಅಂದ್ರೆ ನೀವು ಬ್ಯಾಂಕ್ ಅಪ್ರೋಚ್ ಮಾಡ್ಬೇಕಿತ್ತು, ಬೇರೆ ಬೇರೆ ತರ ರೂಲ್ಸ್ ಇತ್ತು. 2024 ಆದ ನಂತರ ನಿಮ್ಗೆ ಹೊಸ ಸ್ಕೀಮ್ ತಗೊಬಂದಿದ್ದಾರೆ. ಅದು ಯೂನಿಫೈಡ್ ಸ್ಕೀಮ್ ಅಂತ. ಅಂದ್ರೆ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡಿದ್ರು ಕೂಡ ಈ PM ವಿದ್ಯಾಲಕ್ಷ್ಮಿ ಅಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಪೋರ್ಟಲ್ ಇದೆ. ನೀವು ಇಲ್ಲಿ ಜಸ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಇದು ಏನದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನದು ಇದೆ, ಅದರ ಅಂಡರ್ ಅಲ್ಲಿ ಬರುತ್ತೆ. ಈ ಸ್ಕೀಮ್ ನ ಅವರು ಸೆಂಟ್ರಲ್ ಗವರ್ಮೆಂಟ್ ಅವ್ರು ತಗೊಂಡಿದ್ದಾರೆ. ಪ್ರತಿಯೊಬ್ರು ಕೂಡ ಯಾರ್ಯಾರು ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಬೇಕಂತಿದ್ದೀರಾ, ಬಿಕಾಸ್ ಆಫ್ ಮನಿ ನಮ್ಗೆ ಮಾಡಕ್ ಆಗಲ್ಲ, ಇಂಥವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಇದನ್ನು ತಗೊಂಬಂದಿರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ನೀವು ಕಂಪ್ಲೀಟ್ ವಾಚ್ ಮಾಡಬೇಕು. ಸುಮ್ನೆ ಅರ್ಧಂಬರ್ಧ ನೀವು ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡೋದಲ್ಲ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮ್ಗೆ ಇದು ಹೆಲ್ಪ್ಫುಲ್ ಆದೇ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಟೋಟಲ್ ಆಗಿ ಇದ್ರಲ್ಲಿ ಏನೇನು ಹೇಳ್ತೀನಿ ನಾನು ಅಂತಂದ್ರೆ, ಈ ಸ್ಕೀಮ್ ಅಂದ್ರೆ ಏನು, ಆ ಸ್ಕೀಮ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಜೊತೆಗೆ ಯಾರ್ಯಾರೆಲ್ಲ ಎಲಿಜಿಬಲ್
ಎಲಿಜಿಬಲ್ ಇದೆಯಾ ಇಲ್ವಾ ನೀನು ಅನ್ನೋದ್ರ ಬಗ್ಗೆ. ಮತ್ತೆ ಡಾಕ್ಯುಮೆಂಟ್ಸ್ ಮೇನ್ ಇಂಪಾರ್ಟೆಂಟ್. ಯಾವ ಡಾಕ್ಯುಮೆಂಟ್ಸ್ ನಾನು ಇವಾಗ ರೆಡಿ ಮಾಡಿ ಇಟ್ಕೊಬೇಕು, ದಟ್ ಈಸ್ ಇಂಪಾರ್ಟೆಂಟ್, ಹೌದನ್ನ ಹೇಳ್ತೀನಿ. ಮತ್ತೆ ಇಂಟ್ರೆಸ್ಟ್ ರೇಟ್ ಏನಿದೆ ಸರ್ ಸಾಲ ಕೊಡ್ತಾರೆ ಮತ್ತೆ ಇಂಟ್ರೆಸ್ಟ್ ಇಲ್ದಂಗೆ ಪುಕ್ಸಟಾಗಿ ಕೊಡ್ತಾರ ಅಂತಂದ್ರೆ ಇಲ್ಲ, ಇಂಟ್ರೆಸ್ಟ್ ಇರುತ್ತೆ. ಓಕೆನಾ, ಇಂಟ್ರೆಸ್ಟ್ ಇಲ್ದಂಗೆ ನಾವು ಯಾರು ಕೂಡ ಈವನ್ ಗವರ್ಮೆಂಟ್ ಕೂಡ ಇಂಟ್ರೆಸ್ಟ್ ಇಲ್ದಂಗೆ ಲೋನ್ ನ ಪ್ರೊವೈಡ್ ಮಾಡಲ್ಲ, ಇಂಟ್ರೆಸ್ಟ್ ಇರುತ್ತೆ. ಅದು ಯಾವ ತರ ಅಪ್ಲೈ ಆಗುತ್ತೆ ಅದ್ರ ಬಗ್ಗೆ ಕಂಪ್ಯೂಟರ್ ಡೀಟೇಲ್ಸ್ ಕೊಡ್ತೀನಿ. ಮತ್ತೆ EMI ಡೀಟೇಲ್ಸ್. EMI ಅಂತ ಅಂದ್ರೆ EMI ಯಾವಾಗಿಂದ ಕಟ್ಬೇಕು, ಒಟ್ಟಿಗೆ ಪೇ ಮಾಡ್ಬೇಕಾ ಅಥವಾ ನನ್ಗೆ ಏನಾದ್ರು EMI ಕೊಡ್ತಾರ ಅದ್ರ ಬಗ್ಗೆ ನೋಡೋಣ. ಅದಾದ್ಮೇಲೆ ಎಲ್ಲಿ ಅಪ್ಲೈ ಮಾಡ್ಬೇಕು, ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಇಷ್ಟು ಪಾಯಿಂಟ್ಸ್ ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ವಿಡಿಯೋ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬರುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಹೇಳೋ ಡಾಕ್ಯುಮೆಂಟ್ಸ್ ನ ಜೊತೆಲಿ ಇಟ್ಕೊಳ್ಳಿ, ನೀವು ಎಜುಕೇಶನ್ ಲೋನ್ ನ ತಗೋಬಹುದು, ಎಲ್ರು ಕೂಡ ತಗೋಬಹುದು, ವರಿ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಈ PM ವಿದ್ಯಾಲಕ್ಷ್ಮಿ ಎಜುಕೇಶನ್ ಲೋನ್ ಸ್ಕೀಮ್ ಅಂದ್ರೆ ಏನು ಅಂತ ನಾನು ಮೊದಲೇ ಹೇಳ್ದಂಗೆ 2024 ಏನಿತ್ತು ಇಲ್ಲಿಂದ ಅದರ ನಂತರ ಬಂದಿರುವಂತಹ ಸ್ಕೀಮ್ ಇದು. ಈ ಸ್ಕೀಮ್ ಕಂಪ್ಲೀಟ್ ಇವಾಗಿನ ಸದ್ಯದಲ್ಲಿ ಈ ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಇದು ಸಿಂಗಲ್ ನ್ಯಾಷನಲ್ ಪೋರ್ಟಲ್ ಅನ್ನೋದು ಒಂದು ಏನದು ಇದ್ರದ್ದು ವೆಬ್ಸೈಟ್ ಬಂದ್ಬಿಟ್ಟು ನೀವು ಈ ವೆಬ್ಸೈಟ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸರಿ ನೀವು ಯು ಗೋ ಥ್ರೂ ದಟ್ ವೆಬ್ಸೈಟ್, ನಿಮ್ಗೊಂದು ಐಡಿಯಾ ಬರುತ್ತೆ. ಫಸ್ಟ್ ವಿಡಿಯೋ ನೋಡಿ, ಅದಾದ್ಮೇಲೆ ಆ ವೆಬ್ಸೈಟ್ ಒಳಗಡೆ ಹೋಗಿ ಅದು ಏನೇನು ಹೇಳುತ್ತೆ ಅನ್ನೋದನ್ನ ನೀವು ಒಂದ್ಸರಿ ಇದನ್ನ ಮಾಡ್ಕೊಂತ ಬನ್ನಿ. ಈ ವೆಬ್ಸೈಟ್ ಬಂದ್ಬಿಟ್ಟು www.PM ವಿದ್ಯಾಲಕ್ಷ್ಮಿ ಅಂತ ಹೊಡಿರಿ, ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ PM ವಿದ್ಯಾಲಕ್ಷ್ಮಿ .co.in ಅಂತ ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಈ ಎಜುಕೇಶನ್ ಲೋನ್ ಡೀಟೇಲ್ಸ್ ಗೊತ್ತಾಗುತ್ತೆ. ನಿಮ್ಗೆ ಅದರಲ್ಲಿ 3 ಲಾಗಿನ್ ಕೊಡ್ತಾರೆ, ಒಂದು ಸ್ಟೂಡೆಂಟ್ ಲಾಗಿನ್, ಇನ್ನೊಂದು ಬ್ಯಾಂಕ್ ಲಾಗಿನ್ ಅಂತ ಇರುತ್ತೆ, ಇನ್ನೊಂದು ಮಿನಿಸ್ಟ್ರಿ ಲಾಗಿನ್ ಅಂತ ಇರುತ್ತೆ. ನೀವು ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಇದ್ರದ್ದು ಅಪ್ಲಿಕೇಶನ್ ಪ್ರಾಸೆಸ್ ನ ನಾನು ಲೈವ್ ಆಗಿ ಒಬ್ರಿಗೆ ಅಪ್ಲೈ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಂಗಂತ. ಇವಾಗ ಮಿನಿಮಮ್ ಏನೇನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಎಲ್ಲರೂ ಕೂಡ ನೀವು ಇದನ್ನ ಅಪ್ಲೈ ಮಾಡಬಹುದು. ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಏನಂದ್ರೆ ನಿಮ್ಗೆ ತುಂಬಾ ಜನಕ್ಕೆ ಈ ಸಬ್ಸಿಡಿ ಸಿಗುತ್ತೆ, 100% ಸಬ್ಸಿಡಿ ಸಿಗೋ ಚಾನ್ಸ್ ಇರುತ್ತೆ. ಈ ಸಬ್ಸಿಡಿ ಅಂದ್ರೆ ಏನು ಅಂತಂದ್ರೆ ಈ ಇಂಟ್ರೆಸ್ಟ್ ಏನ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ನಿಮ್ಗೆ ಎಜುಕೇಶನ್ ಲೋನ್ ಇವಾಗಲೇ ಕೊಡ್ತಾರೆ, ಇದಕ್ಕೊಂದು ಸ್ವಲ್ಪ ಇಂಟ್ರೆಸ್ಟ್ ಅಂತ ಡೆವಲಪ್ ಆಗಿರುತ್ತೆ, ಅದನ್ನ ವೇವ್ ಆಫ್ ಮಾಡೋದನ್ನ ಸಬ್ಸಿಡಿ ಅಂತ ಕರೀತಾರೆ. ಈ ಸಬ್ಸಿಡಿ ಕೂಡ ನಿಮ್ಗೆ ಈ ಸ್ಕೀಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀನ್ ಸುಮ್ಮನೆ ಬ್ಯಾಂಕಿಗೆ ಹೋಗಿ ಲೋನ್ ಅಪ್ಲೈ ಮಾಡ್ತೀನಿ ಅಂದ್ರೆ ಯಾರು ನಿನಗೆ ಎಜುಕೇಶನ್ ಲೋನ್ ಕೊಡಲ್ಲ. ಫಸ್ಟ್ ಈ ಪೋರ್ಟಲ್ ಹೋಗ್ಬೇಕು, www.pmvidyalakshmi.co.in ಪೋರ್ಟಲ್ಗೆ ಹೋಗಿ ಫಸ್ಟ್ ನೀನು ಅಪ್ಲೈ ಮಾಡಬೇಕು. ಓಕೆ, ಇದು ತಲೆಯಲ್ಲಿರ್ಲಿ. ಅದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಆಮೇಲೆ. 3% ಸಬ್ಸಿಡಿ ಯಾರಿರುತ್ತೆ, ಅಬೋ 8 lakh ಇದ್ರೆ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ನಿಮ್ಗೆ 70% ಗೌರ್ಮೆಂಟ್ ಕ್ರೆಡಿಟ್ ಗ್ಯಾರಂಟಿ ಕೊಡ್ತಾರೆ. ಅಂದ್ರೆ ನಿಮ್ಗೆ ಏನಾದ್ರು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ, ಮುಂದೇನೋ ಸಪೋಸ್ ಏನೋ ಪ್ರಾಬ್ಲಮ್ ಆಯ್ತು ಕಟ್ಟಕ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ 75% ಅಷ್ಟು ಗೌರ್ಮೆಂಟ್ ಗ್ಯಾರಂಟಿ ಆಗಿರುತ್ತೆ. ಓಕೆನಾ, ಸೊ ಹಂಗಾಗಿ ನಿಮ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತೆ ಮೊರಟೋರಿಯಂ ಅಂತ ಬರುತ್ತೆ, ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಟೋಟಲ್ ಆಗಿ ನೀವು ಈ ಪೋರ್ಟಲ್ ನಲ್ಲಿ ಎಜುಕೇಶನ್ ಲೋನ್ ನ ಅಪ್ಲೈ ಮಾಡಬಹುದು, ಇಷ್ಟು ನಿಮ್ಗೆ ಗೊತ್ತಿರುತ್ತೆ. ಈ PM ವಿದ್ಯಾಲಕ್ಷ್ಮಿ ಅನ್ನೋದು ಇಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಎಜುಕೇಶನ್ ಲೋನ್, ಕ್ಲಿಯರ್ ಇರಲಿ. ಓಕೆನಾ, ಸೊ ಇದು ಯಾವ್ದ್ರ ಅಂಡರ್ ಇರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ವರ್ಕ್ ಮಾಡುವಂತಹ ಒಂದು ಸ್ಮಾಲ್ ಎಂದು ಆರ್ಗನೈಸೇಷನ್ ತರ. ನೆಕ್ಸ್ಟ್ ಸರ್ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಸರ್ ಇದಕ್ಕೆ, ಹೂ ಕೆನ್ ಅಪ್ಲೈ, ಎಲಿಜಿಬಿಲಿಟಿ ಏನಿದೆ ಸರ್ ಅಂತಂದ್ರೆ ಸಿಂಪಲ್ ಅಂತಮ್ಮ. ಒಂದು, ನೀನು ಒಬ್ಬ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ನೀನ್ ಬಂದ್ಬಿಟ್ಟು QHEI ಅಂತ ಹೇಳ್ತಾರೆ, ಕ್ವಾಲಿಟಿ ಆಫ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ. ಅಂದ್ರೆ ನಿಮ್ಗೆ NIRF ಅಂತ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ NIRF ಅಂತ ಏನಿದೆ, ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಗಳಿಗೆ ರ್ಯಾಂಕಿಂಗ್ ಕೊಡುವಂತಹ ಒಂದು ಫ್ರೇಮ್ ವರ್ಕ್ ಇದು. ಓಕೆನಾ, ರ್ಯಾಂಕಿಂಗ್ ನ ಕೊಡುತ್ತೆ. ಈ NIRF ರ್ಯಾಂಕಿಂಗ್ ಕೆಳಗಡೆ NIRF ರ್ಯಾಂಕ್ ಏನ್ ಕೊಡುತ್ತೆ, ಟಾಪ್ ಕಾಲೇಜ್ಗಳು ಏನಿರ್ತವೆ ಅವಕ್ಕೆ ಈ PM ವಿದ್ಯಾಲಕ್ಷ್ಮಿಯಿಂದ ಲೋನು ಅವೈಲಬಲ್ ಆಗ್ತಾ ಹೋಗುತ್ತೆ. ಇದು ನಿಮ್ಗೆ ಒಂದು ವಿಷಯ ಗೊತ್ತಿರ್ಬೇಕು ಸರ್. ಮತ್ತೆ ಈ NRF ಅಲ್ಲಿ ನಮ್ ಕಾಲೇಜ್ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗಬೇಕಂತಂದ್ರೆ ಅದೇ ಪೋರ್ಟಲ್ಗೆ ಹೋಗಿ ಅಲ್ಲಿ ಕಾಲೇಜಸ್ ಲಿಸ್ಟ್ ಬರುತ್ತೆ, ಯಾವ್ಯಾವ ಕಾಲೇಜಸ್ ಎಲಿಜಿಬಲ್ ಇದಾವೆ ಅಂತ ಕಾಲೇಜಸ್ ಅಲ್ಲಿ ನೀನು ಅಡ್ಮಿಷನ್ ತಗೊಂಡ್ರೆ ಎಲಿಜಿಬಲ್ ಇರ್ತೀಯ ಎಜುಕೇಶನ್ ಲೋನ್ಗೆ. ಈಗ ಅದರಲ್ಲಿ ನೀನ್ ಯಾವ್ದೋ ಒಂದು ಕಾಲೇಜ್ಗೆ
ಅಡ್ಮಿಷನ್ ಆಗ್ಬಿಡ್ತೀವಿ. ಆ ಕಾಲೇಜ್ ಲಿಸ್ಟ್ ಅದ್ರಲ್ಲಿ ಇರಲ್ಲ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿರೋ ಪ್ರತಿ ಕಾಲೇಜ್ಗಳು ಅದಕ್ಕೆ ಬರ್ತವೆ, ಅಂದ್ರೆ ರೆಕಗ್ನೈಸ್ ಆಗಿರ್ಬೇಕು. ನೋಡಿ ಅದ್ರಲ್ಲಿ ನಿಮ್ಗೆ VTU ಅಂತ ಬರುತ್ತೆ. VTU ಅಂಡರ್ ಅಲ್ಲಿ ಬರುವಂತಹ ಕಾಲೇಜಸ್ ಪ್ರತಿಯೊಂದು ಕೂಡ ಈ ಎಜುಕೇಶನ್ ಲೋನ್ಗೆ ಅವೈಲಬಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಸೆಲೆಕ್ಟ್ ಮಾಡಕ್ ಹೇಳ್ತಾರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ. ಸೊ VTU ಅಂತ VTU ಯೂನಿವರ್ಸಿಟಿ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ಅಂತ ಮೋಸ್ಟ್ ಆಫ್ ದಿ ಟಾಪ್ ಕಾಲೇಜ್ಗಳಿದ್ದಾವೆ, ಡಿಮೋಡ್ ಯೂನಿವರ್ಸಿಟೀಸ್ಗಳಿದ್ದಾವೆ, ಎಲ್ಲವೂ ಕೂಡ ಇಲ್ಲಿ ಲಿಸ್ಟ್ ಆಗಿರ್ತವೆ. ಹಾಗಾಗಿ ನೀವು ಯಾವುದೇ ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ರು ಕೂಡ ಯು ಆರ್ ಎಲಿಜಿಬಲ್ ಟು ಟೇಕ್ ಅಪ್ ದಿಸ್ ಲೋನ್. ಓಕೆ, ಸೊ ಇಷ್ಟು ಕ್ಲಿಯರ್ ಇರಲಿ. ಮತ್ತೆ ನೀವು ಡಿಗ್ರಿ ಮಾಡಿರ್ಬೇಕು, ಡೆಫಿನೆಟ್ಲಿ ಯು ಕಮ್ಸ್ ಅಂಡರ್ ಡಿಗ್ರಿ. ಓಕೆ, ಡಿಪ್ಲೊಮಾ ಆಗಿದೆ, ಈಗ ಡಿಗ್ರಿ ನೀವು ಓದ್ತಾ ಇರ್ತೀಯ, BE ಅಥವಾ BTech ಏನಿದೆ, ಸೊ ಇದು ಡಿಗ್ರಿ ಬರುತ್ತೆ. ಮತ್ತೆ ಎಲ್ಲ ಅಪ್ಲೈ ಮಾಡ್ಬೇಕು ಸರ್ ಅಂತಂದ್ರೆ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಇದೆ, ನಾನು ಹೇಳಿದ್ನಲ್ಲ, www.pmvidyalakshmi.co.in ವೆಬ್ಸೈಟು, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ಲಿಂಕ್ ನ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ರಿಜಿಸ್ಟರ್ ಆಗಬೇಕು, ಅದಾದ್ಮೇಲೆ ನೀವು ಲಾಗಿನ್ ಆಗ್ಬಿಟ್ಟು ನಿಮ್ಮ ಕ್ರೆಡೆನ್ಶಿಯಲ್ಸ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೀವು ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಓಕೆ, ಇಷ್ಟು ಕತೆ. ಎಲ್ಲರೂ ಅಪ್ಲೈ ಮಾಡ್ಬೋದು, ಯಾರ್ಯಾರು ಇಂಜಿನಿಯರಿಂಗ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ಪ್ರತಿಯೊಬ್ಬನೂ ಕೂಡ ಅಪ್ಲೈ ಮಾಡ್ಬೋದು. ಇಷ್ಟು ತಲೆ ಇಟ್ಕೊಳ್ಳಿ. ಓಕೆ, ನಮಗೆ ಬರುತ್ತಾ, ಅದ್ ಬರುತ್ತಾ, ಇದು ಬರುತ್ತಾ, ಅವೆಲ್ಲ ಬೇಡ, ಎಲ್ಲಾನು ಅಪ್ಲೈ ಮಾಡ್ಬೋದು. ಅರ್ಥದಲ್ವಾ? ಏನಾದ್ರು ಡೌಟ್ ಬಂತು, ಈ ಕಂಪ್ಲೀಟ್ ವಿಡಿಯೋ ನೋಡಿ ಅಂತಂದ್ರೆ ಕಮೆಂಟ್ ಮಾಡಿ, ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ಕಮೆಂಟ್ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮತ್ತೆ ಸರ್ ಕೊಲ್ಯಾಟ್ರಲ್ ಏನಾದ್ರು ಇರುತ್ತೆ ಸರ್ ಅಂತಂದ್ರೆ, ಯೂಶಲಿ ನಿಮ್ಮ ಊರ್ ಕಡೆ ಎಲ್ಲ ಲೋನ್ ಕೊಡ್ಬೇಕಾದ್ರೆ ಅಡ ಇಸ್ಕೊಂತಾರಲ್ವಾ, ಆತರ ಇಲ್ಲೂ ಕೂಡ ಬ್ಯಾಂಕಲ್ಲೂ ಕೂಡ ಲೋನ್ ಕೊಡ್ಬೇಕಾದ್ರೆ ಕೊಲ್ಯಾಟ್ರಲ್ ಇಡ್ಸ್ಕೊಂತಾರೆ. ಕೊಲ್ಯಾಟ್ರಲ್ ಏನಾದ್ರು ಕೊಡ್ಬೇಕಾ ಸರ್ ಅಂತ ಅಂದ್ರೆ ಇದಕ್ಕೆ ರೂಲ್ಸ್ ಇದೆ. ಅದೇನ್ ರೂಲ್ಸ್ ಅಂತ ನೋಡೋದಾದ್ರೆ, ನೋಡಿ, ನಿಮ್ಮ ಲೋನ್ ಏನಾದ್ರೂ 7.5 ಲ್ಯಾಕ್, ಓಕೆನಾ, 7.5 ಲ್ಯಾಕ್ ಒಳಗಡೆ ಇತ್ತು ಅಂದ್ರೆ, ನಿಮ್ಮ ಲೋನು 7.5 ಲ್ಯಾಕ್ ಒಳಗಡೆ ಇತ್ತು ಅಂದ್ರೆ ನೀವು ಯಾವುದೇ ರೀತಿ ಕೊಲ್ಯಾಟ್ರಲ್ ಕೂಡ ಅವಶ್ಯಕತೆ ಇಲ್ಲ. ನೋ ಕೊಲ್ಯಾಟ್ರಲ್ ರಿಕ್ವೈರ್ಡ್. ಓಕೆ, ಸೊ ನಿಮ್ಮ ಮನೆ ಡಾಕ್ಯುಮೆಂಟ್ ಇರ್ಬೋದು, ಲ್ಯಾಂಡ್ ಡಾಕ್ಯುಮೆಂಟ್, ಥರ್ಡ್ ಗ್ಯಾರಂಟಿ ಕೂಡ ಅವಶ್ಯಕತೆ ಇಲ್ಲ. ನಿಮ್ ಪೇರೆಂಟ್ ಒಬ್ರು ಇದ್ರೆ ಸಾಕು, ಓನ್ಲಿ ಯುವರ್ ಪೇರೆಂಟ್. ಓಕೆನಾ, ನಿಮ್ಮ ಅಪ್ಪನೋ ಅಮ್ಮನೋ ಸಿಗ್ನೇಚರ್ ಹಾಕಿದ್ರೆ ಸಾಕು. ಮತ್ತೆ ಇಷ್ಟಿತ್ತು ಅಂದ್ರೆ 7.5 ಒಳಗಡೆ ಲೋನ್ ಇತ್ತು ಅಂತ ಅಂದ್ರೆ ನಿಮ್ಗೆ 75%, ನಾನು ಆವಾಗಲೇ ಹೇಳಿದ್ನಲ್ಲ, ನಿಮ್ಮ ಲೈಫ್ ಅಲ್ಲಿ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಗೆ ಕಟ್ಟಕ್ ಆಗದೇ ಇಲ್ಲ ಅಂತ ಪರಿಸ್ಥಿತಿ ಬರುತ್ತಪ್ಪ. ಅಂತ ಟೈಮಲ್ಲಿ 75% ಆಫ್ ದಿ ನಿಮ್ಮ ಲೋನ್ ಅಮೌಂಟ್ ನ ಗವರ್ನಮೆಂಟ್ ನಿಮ್ಮ ಬ್ಯಾಂಕಿಗೆ ಪೇ ಮಾಡುತ್ತೆ. ಓಕೆನಾ, ಸೊ ದಟ್ ಶುಡ್ ಹ್ಯಾಪನ್. ಓಕೆನಾ, ನೀವು ಕಟ್ತೀರಾ. ಓಕೆನಾ, ಸೊ ಒಂದು 2-3 ತಿಂಗಳು ಸಂಬಳದಲ್ಲೇ ಈ ಲೋನ್ ನ ಕ್ಲಿಯರ್ ಮಾಡೋ ತಾಕತ್ ಬೆಳೆಸ್ಕೋಬೇಕು, ಅಂತ ಜಾಬ್ ತಗೋಬೇಕು ಇಂಜಿನಿಯರಿಂಗ್ ಮಾಡಿದಾದ್ಮೇಲೆ. ಸುಮ್ನೆ ನಾನು ಇಂಜಿನಿಯರಿಂಗ್ ಮಾಡಿದೆ ಅಂತ ಅಲ್ಲಿ 7-8 ಒಂದು 10,000 EMI ಬರುತ್ತೆ ಇಂಜಿನಿಯರಿಂಗ್ ಆದ್ಮೇಲೆ, 10,000 ಕಟ್ಟಕ್ ಗತಿ ಇಲ್ಲ ಅಂತ ಅಂದ್ರೆ ವೇಸ್ಟ್. ನೀನು ಇಂಜಿನಿಯರಿಂಗೇ ಮಾಡಿದ್ ವೇಸ್ಟ್ ಅಂತ ಅಂದ್ರೆ ಆ ಛಲ ಬೆಳೆಸ್ಕೊ. ತಗೋಬೇಕು, 1 ಲಕ್ಷ ಸಂಬಳ ತಗೋಬೇಕು ನಾನು. ಓಕೆ, 3 ತಿಂಗಳಿಗೆ ಲೋನ್ ತೀರಿಸ್ಬೇಕು ಅನ್ನೋ ತರ ಆ ಛಲ ಬೆಳೆಸ್ಕೋಬೇಕಣ್ಣ. ಓಕೆನಾ, ಬಿಡು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮುಂದೆ. ಇಷ್ಟು ನಿಮ್ಗೆ ಏನಾದ್ರು ಲೋನ್ ಏನಾದ್ರು 7.5 ಲ್ಯಾಕ್ ಇಂತ ಮೇಲೆ ಬಂತು ಅಂತ ಅಂದ್ರೆ ನಿಮ್ಮ ಲೋನು ಅಂದ್ರೆ, ಇದು ಏನು ಸರ್ 7.5 ಲ್ಯಾಕ್ ಅಂತ ಅಂದ್ರೆ, 7.5 ಲ್ಯಾಕ್ ಅಂದ್ರೆ ನೋಡಿ, ನೀವು ಆಕ್ಚುಯಲ್ ಆಗಿ ಏನ್ ಮಾಡೋದು ಅಂತ ಅಂದ್ರೆ, ನೀವು ಇವಾಗ ಇಂಜಿನಿಯರಿಂಗ್ ಯೂಶಲಿ PUC ಮೇಲೆ ಹೋದ್ರೆ ನಿಮ್ಗೆ 4 ವರ್ಷ ಇಂಜಿನಿಯರಿಂಗ್ ಇರುತ್ತೆ. ನೀವು ಡಿಪ್ಲೊಮಾ ಮೇಲೆ ಹೋದ್ರೆ ನಿಮ್ಗೆ 3 ವರ್ಷ ಇಂಜಿನಿಯರಿಂಗ್ ಇರುತ್ತೆ. ಇದು ತಲೆಯಲ್ಲಿರಲಿ. ಅಂದ್ರೆ ಸೆಕೆಂಡ್ ಇಯರ್ ಡೈರೆಕ್ಟ್ ಆಗಿ ಲ್ಯಾಟರಲ್ ಎಂಟ್ರಿ ಆಗ್ತೀರಾ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಲ್ವಾ, 4 ವರ್ಷ ಇಂಜಿನಿಯರಿಂಗ್ ಅಲ್ಲಿ. ಸೆಕೆಂಡ್ ಇಯರ್ ಅಂದ್ರೆ ಈ ಟೋಟಲ್ 7.5 ಲ್ಯಾಕ್ ಯಾವ್ದು ಸರ್ ಅಂತ ಅಂದ್ರೆ, ಇಲ್ಲಿ ಬರುವಂತಹ ಫೀಸು, ಇಲ್ಲಿ ಬರುವಂತಹ ಫೀಸು, ಇಲ್ಲಿ ಬರುವಂತಹ ಫೀಸು, ದಟ್ ಓನ್ಲಿ ಫೀಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನೀನು ಹಾಸ್ಟೆಲ್ದು ನೀನು ಇದು ಮಾಡ್ಬೇಕಾ, ಹಾಸ್ಟೆಲ್ದು, ಬುಕ್ಸ್ದು, ಲ್ಯಾಪ್ಟಾಪ್ದು ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ನೀನ್ ಎಷ್ಟಕ್ಕೆ ನೀನು ಲೋನ್ ನ ತಗೊಂತಿದ್ಯಾ ಅನ್ನೋದು ಎಲ್ಲಾ ಸೇರಿ ಅಷ್ಟು ಅಂತ. 7.5 ಲ್ಯಾಕ್ ಒಳಗಡೆ ಇತ್ತು ಅಂತ ಅಂದ್ರೆ ನಿಮ್ಗೆ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. ಲೋನ್ ನೀನ್ 7.5 ಲ್ಯಾಕ್ ಅಪ್ಲೈ ಮಾಡಿದ್ರೆ 7.5 ಲ್ಯಾಕ್ ಕೊಡಲ್ಲ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಎಷ್ಟು ಕೊಡ್ತಾರೆ ಅಂತ. ಓಕೆ, ಹೇಳಿದ್ದು ನಾನು ನಿಮ್ಗೆ. ಸೊ ನಿಮ್ಗೆ ಅವರು 6 ಲ್ಯಾಕ್ ಲೋನ್ ನ ಸ್ಯಾಂಕ್ಷನ್ ಮಾಡಿದ್ರು ಅಂತ ಅಂದ್ರೆ ನಿಮ್ಗೆ ಕೊಲ್ಯಾಟ್ರಲ್ ಕೇಳಲ್ಲ. ಜಾಸ್ತಿ ಕೇಳಿದ್ರು ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಗ್ಯಾರಂಟಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಪತ್ರಗಳನ್ನ ಅವರು ಕೇಳೋ ಚಾನ್ಸಸ್ ಇರುತ್ತೆ 7.5 ಲ್ಯಾಕ್ ಮೇಲೆ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ KE ಫೀಸು, KE ಫೀಸ್ ಎಲ್ಲ ನನ್ನ ಗ್ರೂಪ್ ಅಲ್ಲಿ, ಅದಕ್ಕೆ ನಾನು ಹೇಳೋದು ಟೆಲಿಗ್ರಾಮ್ ಅಲ್ಲಿ ಇರಿ,
ಅಥವಾ ನೀವು ವಾಟ್ಸಪ್ ಗ್ರೂಪ್ ಅಲ್ಲೋ ಅಥವಾ ಅಲ್ಲೂ ಎಲ್ಲಾದ್ರೂ ಇದ್ ಕಡೆ ಇದ್ರೆ ನಾನು ಎಲ್ಲಾನು ಹಾಕ್ತಿರ್ತೀನಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನಿಮ್ಮ ಫೀಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇನ್ಕ್ಲೂಡಿಂಗ್ ಯುವರ್ ಹಾಸ್ಟೆಲ್ ಫೀಸ್, ಹಾಸ್ಟೆಲ್ ಅಲ್ಲೂ ಇರ್ತೀನಿ ಸರ್, ಹಾಸ್ಟೆಲ್ ಫೀಸ್ನು ಇನ್ಕ್ಲೂಡ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮ್ಗೆ ಒಂದು ವರ್ಷಕ್ಕೆ 2.5 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಆಗಲ್ಲ. ಓಕೆನಾ? ನಿಮ್ಗೆ ತುಂಬಾ ಫೀಸು ಅಂತ ಒಂದು 2 ಲಕ್ಷಕ್ಕೆ ರೀಚ್ ಆಗ್ಬೋದು. 2 ಲಕ್ಷ ಇಂಟು 3 ವರ್ಷ ಎಷ್ಟಾಗತ್ತಪ್ಪ? 6 ಲ್ಯಾಕ್ ಆಗತ್ತೆ. ನಿಂದು 7.5 ಲ್ಯಾಕ್ ಕ್ರಾಸ್ ಆಗದೇ ಇಲ್ಲ. ಓಕೆ, ನಾನು ಹೇಳ್ತಾ ಇರೋದು ಇಲ್ಲಿ ಕರ್ನಾಟಕದಲ್ಲಿ ಏನಾದ್ರು ಇಂಜಿನಿಯರಿಂಗ್ ಮಾಡ್ತಿದ್ಯಾ ಅಂತ ಅಂದ್ರೆ ಸೊ ಇಷ್ಟ ಆಗುತ್ತೆ. ನೀನ್ ಫಾರಿನ್ ಗಿರಿನಿಗೆ ಎಲ್ಲ ಹೋದ್ರೆ ಇದು ಅಮೌಂಟ್ ಏನೂ ಆಗಲ್ಲ ಬಿಡು, ಡಿಫ್ರೆಂಟ್ ಕೇಸ್, ಅದ್ರ ಬಗ್ಗೆ ಮಾತಾಡಲ್ಲ ನಾನೀಗ. 6 ಲ್ಯಾಕ್ ಹೆಚ್ಚು ಅಂತ ನೀನು ಲಕ್ಷ ಅಂದ್ರೆ 7 ಲ್ಯಾಕ್ ಅಂದ್ಕೊಳಪ್ಪ. 7.5 ಲ್ಯಾಕ್ ವರ್ಗು ಯಾವುದೇ ರೀತಿ ಕೊಲಾಟ್ರಲ್ ಅವಶ್ಯಕತೆ ಇಲ್ಲ. ಇಷ್ಟು ನಿಮ್ ತಲೆಯಲ್ಲಿ ಇರ್ಲಿ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ಯಾವುದೇ ಕೊಲಾಟ್ರಲ್ ಅವಶ್ಯಕತೆ ಇಲ್ಲ ನಮ್ಮ ಹುಡುಗರಿಗೆ, ಯಾಕಂದ್ರೆ 7.5 ಲ್ಯಾಕ್ ನಿಮ್ದು ಕ್ರಾಸ್ ಆಗೋದೇ ಇಲ್ಲ. ಮೋಸ್ಟ್ ಆಫ್ ದಿ ಕೇಸ್ ಅಲ್ಲಿ 99% ಅಲ್ಲಿ ನಿಮ್ದು 7.5 ಲ್ಯಾಕ್ ಕ್ರಾಸ್ ಆಗಲ್ಲ. ಇದು ತಲೆಯಲ್ಲಿರ್ಲಿ. ಓಕೆ, ಎಸ್. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ನಿಮ್ಗೆ ಪೇಮೆಂಟ್ ಪೀರಿಯಡ್ ಹೆಂಗಿರುತ್ತೆ ಸರ್, ಪೇಮೆಂಟ್ ಯಾವಾಗ ಮಾಡ್ಬೇಕು ಸರ್? ನಾನು ಆಯ್ತು ಸರ್, ಲೋನ್ ಏನೋ ಸ್ಯಾಂಕ್ಷನ್ ಆಯ್ತು, ಲೋನ್ ಕೊಟ್ಬಿಟ್ರು ಬ್ಯಾಂಕ್ ಅಲ್ಲಿ, ಏನೋ ಹಂಗು ಹಿಂಗು ಮಾಡಿ ಲೋನ್ ಗಿಟ್ಟಿಸ್ಕೊಂಡ್ಬಿಟ್ಟೆ, ಲೋನ್ ಯಾವಾಗ ಪೇಮೆಂಟ್ ಮಾಡ್ಬೇಕು? ಲೋನ್ ಯಾವಾಗ ಪೇಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ಅಣ್ಣ, ಅಲ್ಲಿ ಮೊರಟೋರಿಯಂ ಅಂತ ಇರುತ್ತೆ. ಒಂದು ಮೊರಟೋರಿಯಂ ಅಂತ ಅಂದ್ರೆ ಕೋರ್ಸ್ ಪೀರಿಯಡ್ ಪ್ಲಸ್ 1 ಇಯರ್ ಅಂತ. ನೋಡಿ, ನಿಮ್ದು ಆಕ್ಚುಯಲ್ ಕೋರ್ಸ್ ಪೀರಿಯಡ್ ಏನು? ನೀವು ಕೋರ್ಸ್ ಮಾಡೋದು 3 ವರ್ಷ, ತಲೆಯಲ್ಲಿರ್ಲಿ. ಓಕೆನಾ? ನೀವು ಲ್ಯಾಟ್ರಲ್ ಎಂಟ್ರಿ ಆಗಿರೋದ್ರಿಂದ 3 ವರ್ಷ, ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಹೋಗ್ತೀರಾ, ಸೆಕೆಂಡ್, ಥರ್ಡ್, ಫೋರ್ತ್ 3 ವರ್ಷ ನೀವು ಕೋರ್ಸ್ ಮಾಡ್ತೀರಾ. ಪ್ಲಸ್ ನಿಮ್ಗೆ 1 ಇಯರ್ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಯಾಕಣ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ರೆ, ನಮ್ಮ ಅಣ್ಣ ತಮ್ಮ ಕೆಲಸ ಹುಡುಕೊಳ್ಳಿ ಅಂತ. ನೀನು ಆ 1 ಇಯರ್ ಗ್ಯಾಪ್ ಕೊಡ್ತಾನೆ, ಆ 1 ಇಯರ್ ಗ್ಯಾಪ್ ಅಲ್ಲಿ ನೀನು ಕೆಲಸ ಹುಡ್ಕೋಬೇಕು. ಕೆಲಸ ಹುಡ್ಕೊಂಡು ನೀನು ನೆಕ್ಸ್ಟ್ ಅವ್ರಿಗೆ EMI ನ ಪೇ ಮಾಡ್ತಾ ಹೋಗ್ಬೇಕಾಗತ್ತೆ. ಇದಕ್ಕೆ ಟೋಟಲ್ ನಿಮಗೆ 4 ಇಯರ್ಸ್ ಮೊರಟೋರಿಯಂ ಸಿಗತ್ತೆ. 4 ಇಯರ್ಸ್ ವರ್ಗು ಅವರು ನಿನ್ಗೆ ಯಾವುದೇ ರೀತಿ ಮಾತಾಡ್ಸಕ್ ಬರೋದಿಲ್ಲ, ನಿನ್ಗೆ ದುಡ್ಡನ್ನ ಕೊಡ್ತಾನೆ ಇರ್ತಾರೆ. 4 ವರ್ಷ ಆದ್ಮೇಲೆ ನಿನ್ನ ಹತ್ರ ಬರ್ತಾರೆ ಅಂತ ಇದ್ರ ಅರ್ಥ. ಓಕೆ, ನಿನ್ನ ಹತ್ರ ಏನ್ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು, ಮೋಸ್ಟ್ ಆಫ್ ದಿ ಟೈಮ್ಸ್ ನೀವೆಲ್ಲರೂ ಕೂಡ ಎಜುಕೇಶನ್ ಲೋನ್ ತಗೋಬೇಕಾದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಲ್ಲಿ ತಗೊಳ್ಳಿ. ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಗಳು ತಗೊಂಡ್ರೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನಿಮ್ಗೆ ಸಪೋಸ್ ಸಮ್ ಟೈಮ್ಸ್ ಹೆಚ್ಚು ಕಡಿಮೆ ಆಯ್ತು, EMI ಪೇ ಮಾಡೋದ್ರಲ್ಲಿ ಇರ್ಬೋದು, ಬೇರೆ ಏನೋ ವಿಷಯದಲ್ಲಿ ಇರ್ಬೋದು ಅಂತಂದ್ರೆ ಅವ್ರದ್ದು ಪ್ರಾಸೆಸ್ ತುಂಬಾ ಲೇಟ್ ಇರುತ್ತೆ. ನೋಟಿಸ್ಗಳನ್ನ ಕಳಿಸ್ತಾರೆ. ಅಷ್ಟು ಟೈಮಲ್ಲಿ ನೀವೇನೋ ಅರೇಂಜ್ಮೆಂಟ್ ಮಾಡ್ಕೊಂಡು ಏನೋ ಒಂದು ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಬಟ್ ನೀವು ಪ್ರೈವೇಟ್ ಅಲ್ಲಿ ಆದ್ರೂ ಇದು ಲೋನ್ ತಗೊಂಡ್ಬಿಟ್ಟಿದ್ದೀರಾ ಅಂತ ಅಂದ್ರೆ ಹಿಂಸೆ ಇಟ್ಬಿಡ್ತಾರೆ. ಹಂಗಾಗಿ ನ್ಯಾಷನಲೈಸ್ಡ್ ನೀವು SBI ನ ಪ್ರಿಫರ್ ಮಾಡಿ. ನಾನು ಹೇಳೋದು SBI ನ ಪ್ರಿಫರ್ ಮಾಡಿ, ಇಲ್ಲಾಂದ್ರೆ ಕೆನರಾ ಬ್ಯಾಂಕ್ ಪ್ರಿಫರ್ ಮಾಡಿ. PM ವಿದ್ಯಾಲಕ್ಷ್ಮಿ ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇಸ್ ಗುಡ್ ಅಂಡ್ SBI ಇಸ್ ಗುಡ್. ಅವೆರಡರಲ್ಲೂ ನೀವು ಟ್ರೈ ಮಾಡ್ತಾ ಬರ್ಬೋದು, ತೊಂದರೆ ಇಲ್ಲ. ರೀಪೇಮೆಂಟ್ ಪೀರಿಯಡ್ ಎಲ್ಲಿವರೆಗೂ, ಎಷ್ಟು ದಿವಸ ನೀವು EMI ಪೇ ಮಾಡ್ಬೋದು ಅಂದ್ರೆ 15 ವರ್ಷ ಅಂತ ಪೇ ಮಾಡ್ಬೋದು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಇಷ್ಟಿರುತ್ತೆ, ಅದು ಮೊರಟೋರಿಯಂ ಪೀರಿಯಡ್. ಅಂದ್ರೆ ನಿಮ್ಗೆ ಕೋರ್ಸ್ 3 ವರ್ಷ, ಎಕ್ಸ್ಟ್ರಾ 1 ವರ್ಷ, 4 ವರ್ಷ ಅವ್ರನ್ನ ಮಾತಾಡ್ಸಲ್ಲ, ದುಡ್ಡನ್ನ ಕೊಡ್ತಾನೆ ಇರ್ತಾರೆ ಅಂತ ಇದ್ರ ಅರ್ಥ. ಓಕೆ, ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂತೀನಿ, ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ. ಏನಪ್ಪಾ ಅಂತ ಅಂದ್ರೆ, ಈಗ ಸಪೋಸ್ ನಿಮಗೆ ಗೊತ್ತಿರುತ್ತೆ ಮೊರಟೋರಿಯಂ ಅಂದ್ರೆ ಏನು. ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ? ಕೋರ್ಸ್ ಡ್ಯೂರೇಷನ್ 3 ವರ್ಷ. ಇದು 3 ವರ್ಷ ಪ್ಲಸ್ ಇದು 1 ವರ್ಷ, ಎಷ್ಟಾಯ್ತು? 4 ವರ್ಷ ಸಿಗುತ್ತೆ. ಅಂದ್ರೆ ಇಲ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ಸ್ಟೂಡೆಂಟ್ಸ್ ಆರ್ ಜನರಲಿ, ಹುಷಾರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆದ್ರೂ ತುಂಬಾ ಜನ ಕೇಳ್ತಾನೆ ಇದ್ರಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಸ್ಟೂಡೆಂಟ್ಸ್ ಆರ್ ಜನರಲಿ ನಾಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ EMI ರಿಪೇಮೆಂಟ್. EMI ನೀವು ಸ್ಟಾರ್ಟ್ ಮಾಡೋಂಗಿಲ್ಲ. ಓಕೆನಾ? ಸ್ಟಾರ್ಟ್ ಮಾಡಕ್ ಬರಲ್ಲ. ಓಕೆನಾ? ಈ ಪೀರಿಯಡ್ ಅಲ್ಲಿ 4 ವರ್ಷದಲ್ಲಿ ದಿಸ್ ಗಿವ್ಸ್ ದೆಮ್ ಟೈಮ್ ಟು ಕಂಪ್ಲೀಟ್ ದೇರ್ ಸ್ಟಡೀಸ್. ಈ ಟೈಮ್ ಅಲ್ಲಿ ನೀನೇನ್ ದಬಾಕ್ಬೇಕು? ನೀನು ಎಜುಕೇಶನ್ ಮಾಡ್ಬೇಕು, ಸ್ಟಡೀಸ್ ಕಂಪ್ಲೀಟ್ ಮಾಡ್ಬೇಕು. ಅದಾದ್ಮೇಲೆ ಈ 1 ಇಯರ್ ಅಲ್ಲಿ ಏನ್ ಮಾಡ್ಬೇಕು? 1 ಇಯರ್ ಅಲ್ಲಿ ಕೆಲಸ ಹುಡುಕೋಬೇಕಣ್ಣ. ಫೈಂಡ್ ದಿ ಎಂಪ್ಲಾಯ್ಮೆಂಟ್, ಕೆಲಸ ಹುಡುಕ್ಬೇಕು. ನೀನ್ ಕೆಲಸ ಹುಡುಕ್ಬೇಡ, ಅಂತ ಕಾಲೇಜಿಗೆ ಸೇರ್ಕೋ, ಕೆಲಸ ನಿನ್ನೆ ಹುಡ್ಕೊಂಡ್ ಬರುತ್ತೆ, ಒಳ್ಳೆ ಸ್ಯಾಲ್ರಿ ಕೊಡುತ್ತೆ. ಓಕೆ, ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಅಲ್ವಾ. ಸಿಂಪಲ್ ಆಗಿ ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೌ ಯು ಆರ್ 2026 ಅಲ್ಲಿ ಇದ್ದೀರಾ. ಈ 2026 ನೋಡಿ, ಅದನ್ನ ಹೇಳ್ತೇನೆ. ಕೋರ್ಸ್ ಟೈಪ್ ನೀವು ಡಿಪ್ಲೊಮಾ DCET ಮುಖಾಂತರ ಹೋಗೋದ್ರಿಂದ ನಿಮ್ಗೆ ಕೋರ್ಸ್ ಡ್ಯೂರೇಷನ್ 3 ವರ್ಷ ಆಗಿರುತ್ತೆ. ನಿಮ್ಗೆ ಪ್ಲಸ್ 1 ಇಯರ್ ಎಕ್ಸ್ಟ್ರಾ ಸಿಗುತ್ತೆ. ಟೋಟಲ್ 4 ಇಯರ್ಸ್ ಮೊರಟೋರಿಯಂ ಸಿಗುತ್ತೆ. ನೀವಿವಾಗ
2026 ಅಲ್ಲಿ ಜಾಯಿನ್ ಆಗ್ತೀರಾ. ನಿಮ್ಗೆ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗೋದು ಪ್ರಾಬ್ಲಿ ಆಗಸ್ಟ್ ಸೆಪ್ಟೆಂಬರ್ ಆಗುತ್ತೆ. ಆಗಸ್ಟ್ ಅಂತ ಅನ್ಕೊಂಡು ನಿಮ್ಗೆ ಆಗಸ್ಟ್ ಅಷ್ಟೊತ್ತಿಗೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ಬಿಡ್ತು ಅಂತ ಅನ್ಕೊಂಡ್ಬಿಡೋಣ. ನಿಮ್ಗೆ ನಿಮ್ ಕೌನ್ಸಿಲಿಂಗ್ ಆಗಬೇಕು, ಕಾಲೇಜ್ ಸಿಗ್ಬೇಕು, ನೀವು ಎಲ್ಲ ಕಾಲೇಜ್ಗೆ ಹೋಗಿ ಹಿಡಿದು ಅಡ್ಮಿಷನ್ ಆಗೋಕ್ಕೆಲ್ಲ ಇಷ್ಟೆಲ್ಲ ಟೈಮ್ ಆಗುತ್ತೆ. ಆಗಸ್ಟ್ ಅಂತ ನಾನು ಸುಮ್ಮನೆ ಒಂದು ರೆಫರೆನ್ಸ್ ಇಟ್ಕೊಳ್ಳೋಣ, ವೇರಿ ಆಗುತ್ತೆ ಇದು. ನೋಡಿ 2026 ಆಗಸ್ಟ್ ಅಲ್ಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಯ್ತು ಅಂತ ಅಂದ್ರೆ ನೋಡಿ, ಈ ಗ್ಯಾಪ್ ಬಂದ್ಬಿಟ್ಟು ಫಸ್ಟ್ ಇಯರ್, ಐ ಮೀನ್ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್. ಸೆಕೆಂಡ್ ಇಯರ್ಗೆ ನೀವು ಜಾಯ್ನ್ ಆಗ್ತಿದ್ದೀರಾ, ಕ್ಲಿಯರ್ ಇಲ್ಲಿ. ಈ ಗ್ಯಾಪ್ ಬಂದ್ಬಿಟ್ಟು ಇದು ಥರ್ಡ್ ಇಯರ್, ಇದು ಥರ್ಡ್ ಇಯರ್, ಇದು ಫೋರ್ತ್ ಇಯರ್. ನೋಡಿ 2026 ಇಂದ 2027ಗೆ ಸೆಕೆಂಡ್ ಇಯರ್ ಮುಗಿಯುತ್ತೆ, 27 ಇಂದ 28 ಥರ್ಡ್ ಇಯರ್ ಮುಗಿಯುತ್ತೆ, 28 ಇಂದ 29 ಫೋರ್ತ್ ಇಯರ್ ಮುಗಿಯುತ್ತೆ. ಇಲ್ಲಿಗೆ ನಿಮ್ಮ ಇಂಜಿನಿಯರಿಂಗ್ ಮುಗ್ದೋಗುತ್ತೆ, ಕೋರ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ 1 ವರ್ಷ ಗ್ಯಾಪ್ ಅಲ್ಲಿ ನೀನ್ ಏನ್ ದಬಾಕ್ಬೇಕು, ಕೆಲಸ ಹುಡ್ಕೋಬೇಕು, ಕೆಲಸ ಹುಡುಕಿಕೊಳ್ಳಬೇಕು. ಈ ಕೆಲಸ ಹುಡ್ಕೊಂಡಾದ್ಮೇಲೆ ಈ 2030 ಬರುತ್ತಲ್ಲ, 2030 ಆಗಸ್ಟ್ ಅಂತ ಅನ್ಕೋ. ಇಲ್ಲಿ ಯಾವಾಗ ಎಂಡ್ ಆಗಿರುತ್ತೆ, ಸ್ಟಾರ್ಟ್ ಆಗಿರುತ್ತೆ, ಅದೇ ಇಲ್ಲಿ 2030 ಆಗಸ್ಟ್ ಅಷ್ಟಲ್ಲಿ ನೀನು ಕೆಲಸ ಹುಡ್ಕೊಂಡಿರ್ಬೇಕು. ಅವಾಗ ಬ್ಯಾಂಕ್ ಅವ್ರು ನಿನಗೆ ಫೋನ್ ಮಾಡ್ತಾರೆ, ರಾಜು ಬಾರಪ್ಪ ಇಲ್ಲಿ ಬ್ಯಾಂಕ್ ಹತ್ರ, ಏನ್ ಸಮಾಚಾರ, ಕೆಲಸ ಸಿಕ್ಕಿಲ್ವಾ, ನಿಮ್ಮ EMI ಸ್ಟಾರ್ಟ್ ಮಾಡ್ಬೇಕು ನಾವು ಅಂತ. ಇದನ್ನೆಲ್ಲ ಅವಾಗ ಕೊಡ್ತಾರ ಅಂದ್ರೆ ನೋ ನೋ ನೋ, ಇವಾಗ್ಲೇ ಕೊಡ್ತಾರೆ ನಿಮ್ಗೆ. ಇವಾಗ್ಲೇನೆ ನಿಮ್ಮ ರೀಪೇಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟೆಷ್ಟು EMI ಬರುತ್ತೆ ಅಂತ ಇವಾಗ್ಲೇ ಕೊಡ್ತಾರೆ ನಿಮ್ಗೆ. ಓಕೆ, ಅದು ನಿಮ್ಗೆ ಟೆಂಟೇಟಿವ್ ಇರುತ್ತೆ ಸುಮ್ನೆ, ಅದೇನು, ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಎಲ್ಲ ವೇವ್ ಆಫ್ ಆಗುತ್ತದು. ಓಕೆನಾ, ಸೊ ಹಂಗಾಗಿ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಲಿ. ಸೊ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಟ್ಟಬೇಕು ಅಂತ. ಓಕೆ, ಆಫ್ಟರ್ ದಿ ಮೊರಟೋರಿಯಂ ಎಂಡ್ಸ್ ದ ಲೋನ್ ಕ್ಯಾನ್ ಬಿ ರೀಪೇಡ್ ಥ್ರೂ EMIs. ಇಲ್ಲ ಸರ್, ನನ್ನ ಹತ್ರ ಅಷ್ಟು ಟೈಮಲ್ಲಿ ನಮ್ಗೆ ಯಾವ್ದೋ ದುಡ್ಡು ಬಂತು, ನನ್ಗೆ ಯಾವ್ದೋ ಲಂಸಮ್ ದುಡ್ಡು ಬಂತು, ಒಂದೇ ಸರಿ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್ ಅಂತ ಅಂದ್ರೆ ನೀವು ಹೋಗಿ ಬ್ಯಾಂಕ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಬ್ಯಾಂಕ್, ಯಾಕಂದ್ರೆ ಒಂದೇ ಸರಿ ಕಟ್ತೀನಿ ಅಂತಂದ್ರೆ ಯಾರು ತಾನೇ ಕಟ್ಟಿಸ್ಕೊಳಲ್ಲ, ಕಟ್ಟಿಸ್ಕೊಂತಾರೆ. ಓಕೆ, ಅವಾಗ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ನಮ್ ಕೈ ಒಂದೇ ಸರಿ ಕಟ್ಟಕ್ಕಾಗಲ್ಲ ಸರ್, EMI ತರ ಮಾಡ್ಕೊಡಿ ಸರ್ ಅಂತ ಅಂದ್ರೆ ತಿಂಗಳ ನಿಮ್ಗೆ ನೀವು ಇದು ಡಿಪೆಂಡ್ ಆಗುತ್ತೆ. ನೀವು ಎಲ್ಲಿವರೆಗೂ ಮಾಡ್ಬೋದು ಅಂದ್ರೆ 15 ವರ್ಷ ಟೈಮ್ ಕೊಡ್ತಾರ ಅವ್ರು ನಿಮ್ಗೆ. 2030 ಇಂದ ಹಿಡಿದು ಓಕೆನಾ 2045 ವರ್ಗೂ ಟೈಮ್ ಕೊಡ್ತಾರೆ. ಅಂದ್ರೆ 15 ವರ್ಷ ಗ್ಯಾಪ್ ಮ್ಯಾಕ್ಸಿಮಮ್ ಪೀರಿಯಡ್ ಅದು. ಓಕೆನಾ, ನೀನ್ ಬೇಕಾದ್ರೆ EMI ನ 5 ವರ್ಷಕ್ಕೆ ಬೇಕಾದ್ರೆ ಹಾಕ್ಸ್ಕೋಬಹುದು, ಇಲ್ಲ 10 ವರ್ಷಕ್ಕೆ ಹಾಕ್ಸ್ಕೋಬಹುದು, ಇಲ್ಲ 15 ವರ್ಷಕ್ಕೆ ಹಾಕ್ಸ್ಬೋದು. 15 ವರ್ಷಕ್ಕೆ ಹಾಕಿದ್ರೆ ಅಮೌಂಟ್ ಕಡಿಮೆ ಬರುತ್ತೆ, ನೀವು ಬಡ್ಡಿ ಜಾಸ್ತಿ ಕಟ್ತೀರಾ. ಓಕೆ, ಕಡಿಮೆ ಪೀರಿಯಡ್ ಹಾಕ್ಸ್ಕೊಂಡಷ್ಟು ಬಡ್ಡಿ ಕಡಿಮೆ ಕಟ್ತೀರಾ, ಜಾಸ್ತಿ ಅಮೌಂಟ್ ನ ನೀವು ಪ್ರಿನ್ಸಿಪಲ್ ನ ಪೇ ಮಾಡ್ಕೊಂಡು ಹೋಗ್ತೀರಾ. ಇದು ನಿಮ್ಗೆ ಕ್ಲಾರಿಟಿ ಇರ್ಲಿ. 15 ವರ್ಷಕ್ಕೆ ನೀವು ಹಾಕಿಸ್ಕೊಂಡು ಹೋಗ್ಬೋದು. ಅಂದ್ರೆ ಈಕ್ವಲೆಂಟ್ ಟು 180 ಮಂತ್ಸ್, ಅಂದ್ರೆ 12 ಐತ್ಲಾ, 12 ಎಷ್ಟು ಬರುತ್ತೆ, 12 ಇಂಟು 12 180 ಮಂತ್ ಬರುತ್ತೆ. ಓಕೆ, ನೋ ರಿಪೇಮೆಂಟ್ ಪೆನಾಲ್ಟಿ ಇನ್ ಮೆನಿ ಆಫ್ ದಿ ಕೇಸ್ ಅಲ್ಲಿ ಎಜುಕೇಶನ್ ಲೋನ್ ಅಲ್ಲಿ ಜಾಸ್ತಿ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಲ್ಲ. ಬೇರೆ ನಿಮ್ ಕನ್ಸ್ಯೂಮರ್ಸ್ ಲೋನ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಓಕೆ, ಬಟ್ ಎಜುಕೇಶನ್ ಲೋನ್ ಅಂತ ಅಂದ್ರೆ ಅದಕ್ಕೆ ದಟ್ ಈಸ್ ವಾಟ್ ಐ ಸಜೆಸ್ಟ್ ಯು ದಟ್ ಗೋ ವಿತ್ ದಿ ಎಂತ ಬ್ಯಾಂಕು, ನ್ಯಾಷನಲೈಸ್ಡ್ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಎರಡನ್ನ ಪ್ರಿಫರ್ ಮಾಡಕ್ ನಾನು ರೆಕಮೆಂಡ್ ಮಾಡ್ತೀನಿ. ಓಕೆ, ಸೊ ಇಫ್ ಪಾಸಿಬಲ್ ನಾನು ಸ್ವಲ್ಪ ಯಾರಾದ್ರೂ ಬ್ಯಾಂಕ್ ಅಫಿಷಿಯಲ್ ಆಗಿ ಕರೆದು ಬೇಕಾದ್ರೆ ಇದಕ್ಕೊಂದು ವಿಡಿಯೋ ಯಾವ್ದನ್ನ ಇದ್ರೆ ಸೋರ್ಸ್ ಇತ್ತು ಅಂತ ಅದ್ರ ಬಗ್ಗೆ ನಾನು ಬೇಕಾದ್ರೆ ಶೇರ್ ಮಾಡ್ತಾ ಹೋಗ್ತೀನಿ. ಅದನ್ನ ಯೂಟಿಲೈಸ್ ಮಾಡ್ಕೊಂತ ಹೋಗಿ. ಸೊ ದಿಸ್ ಇಸ್ ವಾಟ್ ಸರ್. ಇಂಟ್ರೆಸ್ಟ್ ಬಗ್ಗೆ ಹೇಳಿ ಸರ್ ಅಂತ ಅಂದ್ರೆ ಇಂಟ್ರೆಸ್ಟ್ ತುಂಬಾ ಜನ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಮತ್ತೆ EMI ಇದೆಲ್ಲ ಯಾವ ತರ ಇರುತ್ತೆ ಸರ್ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಯಾವ ಕೋರ್ಸ್ ಅಂತ ಬರುತ್ತೆ, ಫಸ್ಟ್ ಆಫ್ ಆಲ್ ನಿಮ್ದು ಟೆಕ್ನಿಕಲ್ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಸೇರುತ್ತೆ. ಅಂದ್ರೆ ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ತಾ ಇದೀರಾ, BE ಅಥವಾ BTech ಮಾಡ್ತಿದ್ದೀರಾ, ಅವೆರಡು ಬಂದ್ಬಿಟ್ಟು ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳ್ಬೋದು. ಹಂಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಇದನ್ನ ಫೋಕಸ್ ಮಾಡ್ತೀನಿ. ನೋಡಿ, ಯಾರ್ಯಾರ್ದು ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು, ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು ಅಪ್ ಟು 4.5 ಲ್ಯಾಕ್ ಇದೆ. 4.5 ಲ್ಯಾಕ್ ಇದೆ ಆನ್ಯುಯಲ್ ಇನ್ಕಮ್. ಓಕೆ, 4.5 ಆನ್ಯುಯಲ್ ಇನ್ಕಮ್ ಇರೋರ್ಗೆ, ಅದರಿಂದ ಒಳಗಡೆ ಇರೋರ್ಗೆ 100% ಇಂಟ್ರೆಸ್ಟ್ ಸಬ್ವೆನ್ಷನ್ ಇರುತ್ತೆ. ಸರ್ ಇದು ಎಲ್ಲಿವರೆಗೂ ಸರ್ ಅಂತ ಅಂದ್ರೆ ನೋಡಿ, ಈ ಮೊರಟೋರಿಯಂ ಪೀರಿಯಡ್ ಇರುತ್ತಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ 4 ವರ್ಷ ಏನ್ ಕೊಡ್ತಾನೆ, ಇದಕ್ಕೆ ನಿಮ್ಗೆ 0% ಇಂಟ್ರೆಸ್ಟ್. ಓಕೆನಾ, 0 ಇಂಟ್ರೆಸ್ಟೇ ಇಲ್ಲ. 4 ವರ್ಷ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ. ಓಕೆನಾ, ಆ ತರ ಅವ್ರು ಇದು ಮಾಡ್ತಾರೆ. ನಿಮ್ಗೆ ಆಕ್ಚುಯಲ್ ಆಗಿ ಇಂಟ್ರೆಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ನೀವು
ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ EMI ಇದೆಲ್ಲ ಕೊಟ್ಬಿಡ್ತಾರೆ, ಅದರಲ್ಲಿ ನಿಮ್ಗೆ ಇದಕ್ಕೆ ಇಂಟ್ರೆಸ್ಟ್ ಹಾಕಿನೂ ಕೊಟ್ಟಿರ್ತಾರೆ. ಯೂಶುವಲ್ ಆಗಿ ಯಾವುದೇ ಒಂದು ಬ್ಯಾಂಕಿಗೆ ಹೋದ್ರು ಕೂಡ ನಿಮ್ಗೆ 8.5 ಟು ನನಗನ್ಸಿದ ಪ್ರಕಾರ 10% ಅಂತ ಎಜುಕೇಶನ್ ಲೋನ್ ಇಷ್ಟೇ. 8.5 to 10% ಅಂತ ನಾನೇ ಅವರೇಜ್ ಪ್ಲಸ್ ಆರ್ ಮೈನಸ್ 0.5 1% ಇನ್ಕ್ರೀಸ್ ಹೆಚ್ಚು ಕಡಿಮೆ ಆಗ್ಬೋದು, ಅಷ್ಟಿರುತ್ತೆ. ಓಕೆನಾ? ಸೊ 9% ಅಂತ ಅನ್ಕೋ, ಅಷ್ಟು ಪರ್ಸೆಂಟ್ ಪರ್ ಆನಮ್. ಓಕೆ, ಇಷ್ಟು ಇಂಟ್ರೆಸ್ಟ್ ಇರುತ್ತೆ. ಅಷ್ಟು ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತಾರೆ, ಬಟ್ ನಿಮ್ಗೆ ಅದು ಸಬ್ವೆನ್ಷನ್ ಆಗುತ್ತೆ, ಅಂದ್ರೆ ಅದು ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಯಾರು ಪೇ ಮಾಡ್ತಾರೆ ಸರ್ ಅಂತ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಪೇ ಮಾಡುತ್ತೆ. ಈಗ ಅದೆಲ್ಲ ತುಂಬಾ ಟೆಕ್ನಿಕಲ್ ಥಿಂಗ್ಸ್ ಬೇಡ, ನಾನ್ ನಿಮ್ಗೆ ಹೇಳ್ತಿರೋದು ಇಷ್ಟೇ. ನಿಮ್ದು ಆನ್ಯುಯಲ್ ಇನ್ಕಮ್ ನೋಡ್ಕೊಳ್ರಿ, 4.5 ಲಕ್ಷಕ್ಕಿಂತ ಕಡಿಮೆ ಇದೆಯಾ? ಮೋಸ್ಟ್ ಆಫ್ ಯು, ನನಗೆ ಗೊತ್ತಿರೋ ಪ್ರಕಾರ 4.5 ಲಕ್ಷ ಯಾರ್ದು ಇರಲ್ಲ, ಕಡಿಮೆನೇ ಇರುತ್ತೆ. ಆನ್ಯುಯಲ್ ಇನ್ಕಮ್ ಸರ್ಟಿಫಿಕೇಟ್ ಗೊತ್ತಿರುತ್ತಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕು. ಓಕೆ, 4 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ. ನಿಮ್ಗೆಲ್ಲ 100% ಇಂಟ್ರೆಸ್ಟ್ ಸಬ್ವೆನ್ಷನ್ ಇರುತ್ತೆ, ಅಂದ್ರೆ 0%, 0 ಇಂಟ್ರೆಸ್ಟ್ ಇಲ್ಲ. ಯಾವ್ದಕ್ಕೆ ಅಂತ ಹೇಳ್ತಿದೀನಿ, 4 ವರ್ಷ ಮೊರಟೋರಿಯಂ ಪೀರಿಯಡ್ ಅಂತ ಹೇಳಿದ್ನಲ್ಲ, ಆ 4 ವರ್ಷ ನೀನು ಓದ್ಬೇಕಾದ್ರೆ ಪ್ಲಸ್ 1 ವರ್ಷ ಕೆಲಸ ಹುಡುಕೋಬೇಕಾದ್ರೆ ಆ ಗ್ಯಾಪ್ ಅಲ್ಲಿ 4 ವರ್ಷ ಏನ್ ಬರುತ್ತೆ, ಅದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇಲ್ಲ, 0. ನಿಮ್ಗೆ ಇಂಟ್ರೆಸ್ಟ್ ಕಟ್ಟಲೇಬೇಕು. ಯಾವಾಗ? 4 ವರ್ಷ ಆದ್ಮೇಲೆ ಶುರುವಾಗುತ್ತೆ EMI, ಅಲ್ಲಿಗೆ ಇಂಟ್ರೆಸ್ಟ್ ನೀವು ಪೇ ಮಾಡ್ಬೇಕು. ಅಲ್ಲಿಂದ ಇಂಟ್ರೆಸ್ಟ್ ಶುರುವಾಗ್ತಾ ಹೋಗುತ್ತೆ. ಅದೆಷ್ಟಿರುತ್ತೆ? ಅರೌಂಡ್ ಅಷ್ಟೇ 9% ಅಂತ ಅಂದ್ಕೊಳ್ಳಿ. ಆನ್ ಅನ್ ಅವರೇಜ್ 9%. ಅದು ಇಟ್ ಡಿಪೆಂಡ್ಸ್ ಆನ್ ದಿಸ್, ಅವರು ಬ್ಯಾಂಕ್ ಅಲ್ಲಿ ಯಾವ್ದು ಸ್ಕೀಮ್ ನ ಇನ್ವಾಲ್ವ್ ಮಾಡ್ಕೊಂತಾರೆ ಅದ್ರ ಬಗ್ಗೆ ಎಲ್ಲ. ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾಕೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಡಿಫ್ರೆಂಟ್ ಸ್ಕೀಮ್ಗಳು ಬರ್ತಾ ಇರ್ತವೆ. ಅಂತ ಟೈಮಲ್ಲಿ ಇಂಟ್ರೆಸ್ಟ್ ಸಮ್ ಟೈಮ್ ಪ್ರಿನ್ಸಿಪಲ್ ವೇ ಆಫ್ ಆಗೋ ಚಾನ್ಸ್ ಇರುತ್ತೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ, ಆಗೋ ಚಾನ್ಸ್ ಇರ್ಬೋದೇನೋ. ಓಕೆ, ಯಾವ್ದೋ ಒಂದು ಕೋವಿಡ್ ಅಂತ ಬಂದ ಸಂದರ್ಭದಲ್ಲಿ ಎಜುಕೇಶನ್ ಲೋನ್ ಮನ್ನಾ ಮಾಡ್ಬಿಟ್ರು ಅಂತಂದ್ರೆ ಏನ್ ಮಾಡ್ತಾರೆ, ನಮ್ಮ ಕುಮಾರಣ್ಣ ಅಂತ ಸರ್ಕಾರ ಬಂದ್ಬಿಟ್ಟು ರೈತರ ಮನ್ನಾ ಸಾಲ ಅನ್ನಂಗೆ ಎಜುಕೇಶನ್ ಮನ್ನಾ ಅಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅಂದ್ರೆ ಡೋಂಟ್ ಡಿಪೆಂಡ್ ಆನ್ ದಟ್. ಅಂದ್ರೆ ಯು ಶುಡ್ ಬಿ ಕ್ಯಾಪಬಲ್. ಇದೇನ್ ಲೋನ್ ಇದು, ಒಂದೇ 2 ತಿಂಗಳು ಸಂಬಳದಲ್ಲಿ ತೀರಿಸ್ತೀನಿ ಅನ್ನೋ ತರ ಕ್ಯಾಪಬಿಲಿಟಿ ಬೆಳೆಸ್ಕೋಬೇಕು. ಆ ತಾಕತ್ ಇರ್ಬೇಕು ನಮ್ಗೆ. ಅಷ್ಟು ದುಡಿರಿ ಫಸ್ಟ್, ಅಂತ ಸ್ಕಿಲ್ಸ್ ಕಲ್ತ್ಕೊಳ್ಳಿ ಫಸ್ಟ್, ಅರ್ಥದಲ್ವಾ? ಸೊ ಆ ತರ ಮೆಂಟಾಲಿಟಿ ನಿಮ್ಗೆ ಇರ್ಬೇಕಾಗುತ್ತೆ. ನಿಮ್ಗೆ ಸಪೋಸ್ 4.5 to 8 lakh ಏನಾದ್ರು ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇತ್ತು ಅಂತ ಅಂದ್ರೆ ಇದರಲ್ಲಿ ನಿಮ್ಗೆ 3% ಸಬ್ವೆನ್ಷನ್ ಇರುತ್ತೆ. ಸೊ ಅಂಡರ್ ದಿಸ್, ಆಕ್ಚುಲಿ ಅಂಡರ್ PMUSP CSIS ಅಂತ ಹೇಳ್ತಾರೆ. ಅದೊಂದು ಬಂದ್ಬಿಟ್ಟು ಇಲ್ಲೊಂದು ನೋಡಿದೆ, ಸಬ್ಸಿಡಿ ಸ್ಕೀಮ್. ಆಕ್ಚುಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ. ಅದು ಸೆಂಟ್ರಲ್ ಸೆಕ್ಟರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ CSIS ಅಂದ್ರೆ. ಆ ಸ್ಕೀಮ್ ಅಂಡರ್ ಅಲ್ಲಿ ಸಬ್ಸಿಡೀಸ್ ಗಳನ್ನ ಕೊಡ್ತಾರೆ, ಡಿಫ್ರೆಂಟ್ ಲೋನ್ಸ್ ಗಳಿಗೆ ಸಬ್ಸಿಡಿ ಕೊಡ್ತಾರೆ. ಅದೇ ತರ ನಮ್ಮ ಎಜುಕೇಶನ್ ಲೋನ್ಗೂ ಕೂಡ ಸಬ್ಸಿಡಿನ ಪ್ರೊವೈಡ್ ಮಾಡ್ತಾರೆ CSIS ಅಂತ. ಈಗ ಅದ್ರ ಬಗ್ಗೆ ಎಲ್ಲ ತುಂಬಾ ಬೇಡ, ನಿಮ್ದು ಇನ್ಕಮ್ ನೋಡ್ಕೊಳ್ಳಿ, ಈ ಸ್ಲಾಟಿಗೆ ಬರ್ತೀರಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಈ 4 ವರ್ಷ, ಇಷ್ಟು ತಲೆಲಿರ್ಲಿ ಅಷ್ಟೇ. ಎಸ್, ತುಂಬಾ ಇಂಪಾರ್ಟೆಂಟ್, ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಏನೇನ್ ಬೇಕು ಸರ್? ಮತ್ತೆ ತುಂಬಾ ಜನ ಕಾಯ್ತಾ ಇದ್ದೀರಾ, ಡಾಕ್ಯುಮೆಂಟ್ ಏನೇನ್ ಬೇಕು ಸರ್ ಅಂತ. ನೋಡ್ಕೊಂಬಿಡಿ, ಓಡ್ಕೊಳ್ಳಿ ಒಂದು ಸ್ಕ್ರೀನ್ ಶಾಟ್. ಓಕೆ, ಡಾಕ್ಯುಮೆಂಟ್ ಏನೇನ್ ಬೇಕು ಅಂತ ಅಂದ್ರೆ ನೋಡಿ, ನೀವೆಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮೇಜರ್ ಡಾಕ್ಯುಮೆಂಟ್ಸ್ ಬೇಕಿದೆ. ತುಂಬಾ ಏನ್ ದೊಡ್ಡ ಅಷ್ಟೊಂದು ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬೇಕಲ್ಲ, ಸಿಂಪಲ್ ಡಾಕ್ಯುಮೆಂಟ್ಸ್ ಅವರು ಕೇಳ್ತಾರೆ. ಒಂದು SLC ಮಾರ್ಕ್ಸ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲರ ಹತ್ರನೂ ಬರುತ್ತೆ. ಇಫ್ ಪಾಸಿಬಲ್ ನಿಮ್ಗೆ PDC ಕೇಳ್ತಾರೆ, ಅಂದ್ರೆ ನಿಮ್ಗೆ ಕನ್ವೊಕೇಶನ್ ಅಥವಾ ಏನ್ ಕೇಳ್ತಾರೆ, ಅಥವಾ ಫೈನಲ್ ಸರ್ಟಿಫಿಕೇಟ್ ಏನಿರುತ್ತೆ, ಅಥವಾ ನಿಮ್ಗೆ PDC ಇಫ್ ಅವೈಲಬಲ್. ಇದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಮಾರ್ಕ್ಸ್ ಕಾರ್ಡ್ಸ್ ನ ಕೇಳ್ತಾರೆ. ಅಂದ್ರೆ ಹೆಂಗೂ ನೀವು ಇವೆಲ್ಲವನ್ನು ನೀವು ಎಲ್ಲಿ ಪ್ರೊವೈಡ್ ಮಾಡಬೇಕು, ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನಿಮ್ಮ ಕಾಲೇಜ್ ಸೇರ್ಕೋಬೇಕಾದ್ರೆ ಅಲ್ಲಿ ಪ್ರೊವೈಡ್ ಮಾಡ್ಲೇಬೇಕು. ಅಲ್ಲಿಗೆ ಏನೇನ್ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ತೀರಾ, ಬ್ಯಾಂಕಿಗೂ ಅದನ್ನೇ ಒಂದ್ ಸೆಟ್ ಕೊಟ್ರೆ ಸಾಕು, ಇನ್ನೇನು ಬೇಡ. ಎಲ್ಲಾನು ಒಂದ್ ಎಕ್ಸ್ಟ್ರಾ ಸೆಟ್ ರೆಡಿ ಮಾಡ್ಕೊಳ್ಳಿ. ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾನಾ, ಕೇಳಿ, ಅದನ್ನು ಕೊಡಿ. ಓಕೆ, ಮಿನಿಮಲ್ ಡಾಕ್ಯುಮೆಂಟ್ಸ್ ಇವೆಲ್ಲ ನಿಮ್ಮ ಹತ್ರ ಇದ್ದೇ ಇರ್ತಾವ. ಮತ್ತೆ ಇದು DCET ರ್ಯಾಂಕ್ ಕಾರ್ಡ್ ಅಂತ ಬರುತ್ತೆ. DCET ರ್ಯಾಂಕ್ ಕಾರ್ಡ್ ಅಂತ ಆದ್ರೆ ಏನಪ್ಪಾ ಅಂದ್ರೆ, ನಿಮ್ಗೆ ನಾನು ಇದನ್ನೆಲ್ಲ ಬ್ಯಾಂಕ್ ಅಫಿಷಿಯಲ್ಸ್ ಜೊತೆ ಕನ್ಫರ್ಮೇಶನ್ ತಗೊಂಡು ನಾನು ನಿಮ್ಗೆ ಇದನ್ನ ವಿಡಿಯೋ ಮಾಡ್ತಾ ಇರೋದು. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡಿದ್ರೆ ಸಾಕು, ನಿಮ್ಗೆ ಲೋನ್ ಅವೈಲೇಬಲ್ ಆಗುತ್ತೆ. ಇದರ ಜೊತೆಗೆ ನೀವು ಡಿಫ್ರೆಂಟ್ ಬ್ಯಾಂಕ್ ಹೋದಾಗ ಪ್ಲಸ್ ಆರ್ ಮೈನಸ್ 1 ಡಾಕ್ಯುಮೆಂಟ್ ಹೆಚ್ಚು ಕಡಿಮೆ ಕೇಳ್ಬೋದು. ಹಂಗಾಗಿ ನೀವು ಎಲ್ಲಾನು ರೆಡಿ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಹತ್ರ ಇಲ್ಲದೆ ಇರೋ ಯಾವುದೋ ಒಂದು ಡಾಕ್ಯುಮೆಂಟ್ ನ ಯಾರು ಕೇಳಲ್ಲ ಅಣ್ಣ. ಇಷ್ಟು ಮಿನಿಮಲ್ ಡಾಕ್ಯುಮೆಂಟ್ಸ್ ನಾನು ಏನ್ ಕೊಟ್ಟಿದ್ದೀನಿ, ಇಷ್ಟು ಮಿನಿಮಲ್ ಡಾಕ್ಯುಮೆಂಟ್ಸ್, ಇಷ್ಟು ಜೊತೆಗೆ ನೀನು ಪ್ಲಸ್ ಆರ್ ಮೈನಸ್ ಏನೋ ಒಂದು ಎಕ್ಸ್ಟ್ರಾ ಕೇಳ್ಬೋದೇನೋ, ಅದು ನೋಡ್ಕೊಂಡು ಕೊಟ್ಕೊಳ್ಳಿ. ಓಕೆ, DCET ರ್ಯಾಂಕ್ ಕಾರ್ಡ್ ಅಂತಂದ್ರೆ ನಿಮ್ಮ DCET ರಿಸಲ್ಟ್ ಬರುತ್ತಲ್ಲ, ನನ್ನ ರ್ಯಾಂಕ್ 15 ಬಂತು, 20 ಬಂತು, 35 ಬಂತು, 125 ಬಂತು ಅಂತ ಹೇಳ್ತಿರಲ್ವಾ, ಅದಕ್ಕೊಂದು ಸ್ಕ್ರೀನ್ ಶಾಟ್ ಅಥವಾ ಒಂದು ಪ್ರಿಂಟ್ ತಗೊಳ್ಳಿ, ಆ ಪ್ರಿಂಟ್ ನ ಇಟ್ಕೊಳ್ಳಿ. ಮತ್ತೆ ನಾನು ರೆಕಮೆಂಡ್ ಮಾಡೋದು ಪ್ರತಿಯೊಬ್ಬನಿಗೂ ಅಷ್ಟೇ,
ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್, ನೀವು ಯು ಆರ್ ಇಂಟು ಇಂಜಿನಿಯರಿಂಗ್, ನೀವೆಲ್ಲ ಪ್ರೊಫೆಷನಲ್, ಎಷ್ಟೋ ಜನ ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ತೀರಾ. ಹಿಂಗ್ ಹೋಗ್ತೀರಾ ಅಂತ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ನ ಹೆಂಗ್ ಇಟ್ಕೋಬೇಕು? ಪರದಾಡ್ತಿರಲ್ರು. ತುಂಬಾ ಜನ ಮೆಸೇಜ್ ಮಾಡ್ತೀರಾ, ನಂಗೆ ಆ ಡಾಕ್ಯುಮೆಂಟ್ ಇಲ್ಲ, ಮತ್ ಏನಕ್ಕೆ ಇದೀರಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಒಂದೂನು ಪ್ರಾಪರ್ ಆಗಿ ಒಂದು ಫೈಲ್ ಮೇಂಟೈನ್ ಮಾಡ್ರಿ. ಪ್ರತಿಯೊಂದು ಡಾಕ್ಯುಮೆಂಟ್, ಯಾವ ಡಾಕ್ಯುಮೆಂಟ್ ಕೇಳಿದ್ರು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎತ್ತು ಕೊಡೋ ತರ ಇರ್ಬೇಕು. ಓಕೆನಾ? ಆ ತರ ಡಾಕ್ಯುಮೆಂಟ್ ನ ಇಟ್ಕೊಳ್ಳಿ. ನಾನ್ ಸ್ವಲ್ಪ ಹೇಳೋದು ರ್ಯಾಶ್ ಆಗಿ ಹೇಳ್ತೀನಿ, ಬಿಕಾಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಬೇರೊದ್ರ ಮೇಲೆನೇ ಡಿಪೆಂಡ್ ಆಗ್ಬೇಡ್ರಿ. ನಾನ್ ನಿನಗೆ ಏನ್ ಮಾಡ್ಬೋದು? ಗೈಡ್ ಮಾಡ್ಬೋದು, ದಾರಿ ತೋರಿಸ್ಬೋದು. ನಡ್ಕೊಂಡು ಹೋಗೋದು ನೀನೇ ಆಗಿರ್ಬೇಕು. ನಾನ್ ನಡ್ಕೊಂಡು ಹೋದ್ರೆ ನಾನ್ ರೀಚ್ ಆಗ್ತೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಡ್ಕೊಂಡು ಹೋಗು. ಡಿಪ್ಲೊಮಾ ಎಕ್ಸಾಮ್ಗೆ ಕೋಚಿಂಗ್ ಕೊಡ್ಬೋದು ನಾನು. ಎಕ್ಸಾಮ್ ಬರೆಯೋದ ನಾನು ಎಕ್ಸಾಮ್ ಬರೀಲ್ಲ, ಹೋಗಿ ನೀನೇ ತಾನೇ ಎಕ್ಸಾಮ್ ಬರ್ದಿದ್ದು, ನೀನೇ ತಾನೇ ನೀ ಬಂದಿರೋ ರಿಸಲ್ಟ್ ನೀನೇ ತಾನೇ ಕಾರಣ. ಅದನ್ನೇ ಹೇಳ್ತಾ ಇರೋದು, ನಿನ್ನ ಲೈಫ್ಗೆ ನೀನೇ ಜವಾಬ್ದಾರಿ. ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಎಲ್ಲದಕ್ಕೂ ಇನ್ನೊಬ್ಬನ ಮೇಲೆ ಡಿಪೆಂಡ್ ಆಗೋದು, ಅಥವಾ ಅದಕ್ಕೆ ನಾನು ಹೇಳೋದು, ಗೈಡೆನ್ಸ್ ನಾನು ಕೊಡ್ತೀನಿ. ಓಕೆನಾ? ಆದಷ್ಟು ನೀವೇ ಎಲ್ರು ನಿಮ್ಮ ಕೆಲಸಗಳನ್ನ ನೀವೇ ಮಾಡಕ್ ಟ್ರೈ ಮಾಡಿ. ಬಿಕಾಸ್ ನೆಕ್ಸ್ಟ್ ನಿಮ್ ಲೈಫ್ ಬರುತ್ತೆ, ಯಾರು ನಿನ್ ಜೊತೆ ಬರೋದಿಲ್ಲ. ಓಕೆನಾ? ನಿನ್ ಲೈಫ್ಗೆ ನೀನೇ ಜವಾಬ್ದಾರ ಆಗಿರ್ತೀಯ. ಹಂಗಾಗಿ ಇಂಡಿಪೆಂಡೆಂಟ್ ಆಗು, ಎಲ್ಲಾನು ನೀನೇ ಅಪ್ಲೈ ಮಾಡ್ತಾ ಹೋಗು. ಓಕೆನಾ? ಈಗ ರ್ಯಾಂಕ್ ಬರುತ್ತೆ, ಆಪ್ಷನ್ ಎಂಟ್ರಿ ನಾವು ಮಾಡ್ತೀವಿ ಅಂತ ಹೇಳಿದೀವಿ, ನಾವು ಮಾಡ್ಕೊಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ. ಹಂಗಂತ ನಾವೇ ಮಾಡ್ಕೊಡ್ಲಿ, ನಾವೇ ಎಲ್ಲ ಹಂಗಲ್ಲ. ಯು ಹ್ಯಾವ್ ಟು ಅನಲೈಸ್ ಇಟ್. ಬಿಕಾಸ್ ನಿಮಗೆ ಗೊತ್ತಿರ್ಬೇಕಲ್ವ ನೀನ್ ಯಾವ ಕಾಲೇಜ್ಗೆ ಹೋಗ್ಬೇಕು, ನಾನು ಎಂತ ಕಾಲೇಜಲ್ಲಿ ಮಾಡ್ಬೇಕು, ಎಂತ ಕೋರ್ಸ್ ತಗೋಬೇಕು ಅಂತ. ಅದು ನಮ್ಮ ಹತ್ರ ಕೇಳ್ತೀರಾ? ನಾವು ಗೈಡ್ ಮಾಡ್ಬೋದು. ಈ ಕೋರ್ಸ್ ತಗೊಂಡ್ರೆ ಹಿಂಗಾಗತ್ತೆ, ಈ ಕೋರ್ಸ್ ತಗೊಂಡ್ರೆ ಹಿಂಗಾಗತ್ತೆ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಲೀವ್ ವಿತ್ ದಟ್ ಕೋರ್ಸ್, ಯು ಹ್ಯಾವ್ ಟು ಲೀವ್ ಇನ್ ದಟ್ ಕಾಲೇಜ್ ಫಾರ್ 3 years. ಅಂದ್ರೆ ಯು ಶುಡ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಮೋರ್ ರೆಸ್ಪಾನ್ಸಿಬಲ್ ಅಲ್ವಾ? ಹಂಗಾಗಿ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಹೇಳ್ತಾ ಇದ್ದೀನಿ ಎಜುಕೇಶನ್ ಲೋನ್, ಇದನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೇ. ನೀವು ನಾನೇನು ಟೈಮ್ ಸೀರೀಸ್ ಹೇಳ್ತೀನಿ, ಯಾವಾಗ ಏನೇನ್ ಮಾಡ್ಬೇಕಂತ, ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಂಡು ಹೋಗ್ಬೇಡಿ. ಅದನ್ನ ಹೇಳ್ತಾ ಇರೋದು, ಯಾರೋ ನನ್ಗೆ ಹೆಲ್ಪ್ ಮಾಡ್ತಾರೆ ಬಂದು, ಯಾರೋ ನನ್ಗೆ ಅದ್ ಕೊಡ್ತಾರೆ ಇದ್ ಕೊಡ್ತಾರೆ, ಅದೆಲ್ಲ ಬೇಡ. ಯಾರು ಏನು ಕೊಟ್ಟರು ಕೂಡ ನಿನ್ನ ಡಿಪೆಂಡೆನ್ಸಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಹೋದಾಗಲೂ ಅಷ್ಟೇ, ಯಾರೋ ತಿನ್ನಿಸ್ಬೇಕು ಅಂತಾನೆ ವೇಟ್ ಮಾಡ್ತಿರ್ತಾರೆ. ಯಾರೋ ತಿನ್ಸಲ್ಲ, ಬಂದು ಉಪವಾಸ ಇರ್ಬೇಕಾಗುತ್ತೆ. ಆಮೇಲೆ ಹುಷಾರಾಗಿರು, ಬೇಜಾರಾಗ್ಬೇಡ. ಮತ್ತೆ DCET ಅಲಾಟ್ಮೆಂಟ್ ಆರ್ಡರ್ ಅಂತ ಬರುತ್ತೆ ನೋಡಿ. DCET ಅಲಾಟ್ಮೆಂಟ್ ಆರ್ಡರ್ ಅಂತ ಅಂದ್ರೆ, ನಿಮ್ಗೆ ಟೋಟಲ್ DCET ನಲ್ಲಿ ನಿಮ್ಗೆ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನಲ್ಲಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತಾರೆ. ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೂಡ ಕರೀತಾರೆ. ಆಕ್ಚುಲ್ ಆಗಿ 2 ರೌಂಡ್, ಥರ್ಡ್ ಎಕ್ಸ್ಟೆಂಡೆಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ 3 ರೌಂಡ್ ಅಂತ ಅಂದ್ಕೊಳ್ಳಿ. ಈಗ ನಿಮ್ಗೆ ಪ್ರತಿ ರೌಂಡ್ ಅಲ್ಲೂ ಕೂಡ ಅವರು ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ನೀವ್ ಏನೋ ಒಂದು ಆಪ್ಷನ್ ಎಂಟ್ರಿ ಆಗ್ತೀರಾ, ಮಾಕ್ ರಿಸಲ್ಟ್ ಬಿಡ್ತಾರೆ, ಅದಾದ್ಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ನಾನು ಇದರಲ್ಲಿ ಮರ್ಜ್ ಮಾಡಕ್ ಹೋಗಲ್ಲ. ಎಜುಕೇಶನ್ ಅಲ್ಲಿ ರಿಸಲ್ಟ್ ಬಂದಾಗ ನೀವು ಚಾಯ್ಸ್ ಅಂತ ಕೊಡ್ಬೇಕು. ನೀವು ಚಾಯ್ಸ್ 1 ಕೊಟ್ರೆ, ನಮ್ಗೆ ಸಿಕ್ಕಿರುವಂತ ಕಾಲೇಜ್ ಇಷ್ಟ ಆಗಿದೆ, ನಾನು ಅದೇ ಕಾಲೇಜ್ ಹೋಗ್ತೀನಿ ಅಂತ. ಆ ಕಾಲೇಜ್ ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ದಂಗೆ ನಿಮ್ಗೆ ಒಂದು ಅಲಾಟ್ಮೆಂಟ್ ಆರ್ಡರ್ ಅಂತ ಬರುತ್ತೆ. ಅಂದ್ರೆ ನನ್ಗೆ ಇಂಥ ಕಾಲೇಜ್ ಹಾಕಿದ್ದೆ, ಇಂಥ ಕಾಲೇಜ್ ಸಿಕ್ಕಿದೆ, ಮತ್ತೆ ಅದರಲ್ಲಿ ಫೀಸ್ ಕೂಡ ಮೆನ್ಷನ್ ಆಗಿರುತ್ತೆ. ಓಕೆ, ಇಷ್ಟು ಫೀಸ್ ಕಟ್ಟಿ ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೇಕು ಅಂತ. ಓಕೆನಾ? ಅದ್ರ ಜೊತೆಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಓಕೆ, ಚಲನ್ ಅಲ್ಲಿ 3 ಕಾಪಿ ಇರ್ತವೆ. 3 ಕಾಪಿನಲ್ಲಿ ಅದ್ರಲ್ಲಿ ಏನ್ ದುಡ್ಡು ಮೆನ್ಷನ್ ಆಗಿರುತ್ತೆ, ಆ ದುಡ್ಡನ್ನ ತಗೊಂಡೋಗಿ ಬ್ಯಾಂಕಿಗೆ ಪೇ ಮಾಡ್ಬೇಕು ನೀವು. ನೋಡೋ, KEA ಫೀಸ್ ಬಂದ್ಬಿಟ್ಟು ಆನ್ ಎನ್ ಆವರೇಜ್ ನಿಮ್ಗೆ 1.2 to 1.3 ಓಕೆನಾ ಲಕ್ಷ. ಓಕೆನಾ? ಸೊ ಈ ವರ್ಷ ಲಾಸ್ಟ್ ಇಯರ್ ಫೀಸ್ ನಾನು ಹಾಕಿದೀನಿ. ಈ ವರ್ಷ ಇನ್ನ ಬಿಟ್ಟಿಲ್ಲ, ಅವರು ಬಿಡ್ತಾರೆ ಒಂದು 1 week 2 weeks ಅಲ್ಲಿ ಬಿಡ್ತಾರೆ. ಆ ಫೀಸ್ ಬಿಟ್ಟಾಗ ಆ ಫೀಸ್ ನ ನೋಡ್ಕೊಂಡು, ಯಾವ ಗೌರ್ಮೆಂಟ್ ಕಾಲೇಜ್ಗೆ ಎಷ್ಟು ಫೀಸು, ಏಡೆಡ್ ಕಾಲೇಜ್ಗೆ ಎಷ್ಟು ಫೀಸು, ಪ್ರೈವೇಟ್ ಕಾಲೇಜ್ಗೆ ಎಷ್ಟು ಫೀಸು, ಇದೆಲ್ಲ ಇರುತ್ತೆ. ಓಕೆ, ಅದನ್ನ ನೋಡ್ಕೊಂಡು ಅಷ್ಟು ಫೀಸ್ ನ ನೀವು 1.5 ಲಕ್ಷ ಅಂತ ಅಂದ್ಕೊಂಡ್ರೆ, ಹೆಚ್ಚಂದ್ರೆ ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಹೇಳ್ತಾ ಇರೋದು. ನಿಮಗೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಫೀಸ್ ಇರುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲಿ ಹಾಕಿರ್ತೀನಿ. ಒಂದ್ಸರಿ ಫೀಸ್ ಇವಾಗಲೇ ನೋಡ್ಕೊಂತ ಹೋಗಿ. ನಿಮ್ಗೆ ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ 1.2 ಅಂತ ಅನ್ಕೊಳ್ಳಿ. ಇದು KEA ಫೀಸು, ಆನ್ ಆವರೇಜ್ ಹೇಳ್ತಾ ಇರೋದು. ನಿಮ್ಗೆ 20 to 30K ಅಂತ ಅನ್ಕೊಳ್ಳಿ ಕಾಲೇಜ್ ಫೀಸ್. ಎಲ್ಲ ಸೇರಿದ್ರೆ ನಿಮ್ಗೆ ಆನ್ ಆವರೇಜ್ 1.5 ಅಂತ ಅನ್ಕೊಳ್ಳಿ, 1.5 lakh ಅಂತ ಅನ್ಕೊಳ್ಳಿ. ಅಷ್ಟು ಫೀಸ್ ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. 1.5 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಇದು ನಿಮಗೆ ಗೊತ್ತಿರ್ಲಿ. ಇಷ್ಟು ಅದನ್ನ ಅದರಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ. ಈ ಅಲಾಟ್ಮೆಂಟ್ ಆರ್ಡರ್ ಇಟ್ಕೊಂಡಿರ್ಬೇಕು. ಅದನ್ನ ಹೇಳೋದು, ಪ್ರತಿಯೊಂದು ಹಂತದಲ್ಲೂ ಏನೇನಾಗುತ್ತೆ. ಮತ್ತೆ ಇನ್ನೊಂದು, ಸ್ವಲ್ಪ ಜನ ನೀವು ಹಾಲ್ ಟಿಕೆಟ್ ಬರ್ದಿದ್ದೀರಾ, ನಿಮ್ OMR ಕಾಪಿಯಿಂದ ಹಿಡಿದು ಹಾಲ್ ಟಿಕೆಟ್ ಕಳೆದೋಗ್ಬಿಟ್ರೆ ನಿಮಗೆ ಕೇಳ್ತಾರೆ. ವೆರಿಫಿಕೇಶನ್ ಟೈಮಲ್ಲಿ ಹಾಲ್ ಟಿಕೆಟ್ ಕೇಳ್ತಾನೆ, ಎಲ್ಲಿ ಹಾಲ್ ಟಿಕೆಟ್ ಅಂತ, ನೀನೇ ಅಂತ ಕ್ಯಾಂಡಿಡೇಟ್ ಅಂತ ವೆರಿಫೈ, ಎಲ್ಲಾ ತರದ್ದು ಕೇಳ್ತಾರೆ. ಎಲ್ಲಾನು ಜೊತೆ ಇಟ್ಕೋಬೇಕು. ಹಾಲ್ ಟಿಕೆಟ್ ಎಕ್ಸಾಮ್ ಆಗೋಯ್ತು, ಬಿಸಾಕ್ಬಿಡೋಣ, ಬಿಸಾಕ್ಬಿಟ್ರೆ ಹಂಗೆ ನಿನ್ ಲೈಫು ಅಷ್ಟೇ ಹೊಲ್ಟೋಗ್ಬಿಡುತ್ತೆ.
ಬಿಸಾಕಂಗಿಲ್ಲ, ಎಲ್ಲಾನು ಇಟ್ಕೋಬೇಕು. ಹೇಳಿದ್ನಲ್ಲ, ಒಂದು ಫೈಲ್ ಮೇಂಟೈನ್ ಮಾಡಿ, ಆಲ್ ಟಿಕೆಟ್, OMR, ನೀವೇನ್ ಬರ್ದಿರ ಕಾರ್ಬನ್ ಕಾಪಿ, ಅಲ್ಲಿಂದನು ಪ್ರತಿಯೊಂದನ್ನು ಇಟ್ಕೋಬೇಕು. ಓಕೆ, ಯಾವ ಟೈಮಲ್ಲಿ ಏನ್ ಕೇಳಿದ್ರು ನೀವು ಕೊಡ್ತಾರ ಇರ್ಬೇಕು. ಮತ್ತೆ ಅಡ್ಮಿಷನ್ ಲೆಟರ್ ಅಂತ ಬರುತ್ತೆ. ಇದು ಒನ್ಸ್ ನಿಮ್ ಕಾಲೇಜ್ ಅಲರ್ಟ್ ಆಗುತ್ತೆ, ಕಾಲೇಜ್ ಅಲರ್ಟ್ ಆಗ್ಬಿಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಂತೀರಾ. ಅವರು ಅವಾಗ ಚಲನ್ ಫೀಸ್ ಏನ್ ಬ್ಯಾಂಕ್ ಅಲ್ಲಿ ಪೇ ಮಾಡ್ತೀರಾ, ಅದಾದ್ಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೋಬೇಕು. ಅಡ್ಮಿಷನ್ ತಗೊಂಡಾಗ ಅಡ್ಮಿಷನ್ ಲೆಟರ್ ಅಂತ ಕೊಡ್ತಾರೆ. ಅಂದ್ರೆ ಯು ಆರ್ ಅಫಿಷಿಯಲಿ ಇನ್ ಟು ದಿ ಕಾಲೇಜ್. RV ಕಾಲೇಜ್ ಅಂತ ಅನ್ಕೋ, RV ಕಾಲೇಜಿಗೆ ಬಂದು ಬಿದ್ದಿದ್ಯಾ ಈಗ, ಅಫಿಷಿಯಲಿ ಅವ್ರು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿನ್ನ. ಆ ಅಡ್ಮಿಷನ್ ಮಾಡ್ಕೊಂಡಿರೋದಕ್ಕೆ ಅವ್ರು ಒಂದು ಪ್ರೂಫ್ ಕೊಡ್ತಾರೆ, ಅವ್ರೊಂದು PDF ಕೊಡ್ತಾರೆ. ಅಂತ ತೋರಿಸ್ತೀನಿ ಯಾವ ತರ ಇರುತ್ತೆ ಅದಂತ ಅಡ್ಮಿಷನ್ ಲೆಟರ್, ಅದನ್ನ ಕೊಡ್ಬೇಕಾಗುತ್ತೆ ಇಲ್ಲಿ. ಓಕೆ, ಅಡ್ಮಿಷನ್ ಮಾಡೋ ಪ್ರೂಫ್. ಮತ್ತೆ ಇನ್ನೊಂದು, ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಫೀಸ್ ಎಸ್ಟಿಮೇಷನ್. ನಿಮ್ಮ ಇಷ್ಟೆಲ್ಲ ಏನಿದೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಹುಡುಗರಿಗೆ ಸಮಸ್ಯೆ ಆಗೋದು ಇಲ್ಲಿ. ಯಾಕಂದ್ರೆ ಹುಡುಗರಿಗೆ ಸಮಸ್ಯೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬ್ಯಾಂಕ್ ಅವ್ರಿಗೆ ಮೇನ್ ಈ ಪೋರ್ಷನ್ ಇಂಪಾರ್ಟೆಂಟ್. ಫೀಸ್ ಎಸ್ಟಿಮೇಷನ್, ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದನ್ನ. ಫೀಸ್ ಎಸ್ಟಿಮೇಷನ್, ಎಷ್ಟು ಲೋನ್ ಕೊಡ್ಬೇಕು, ನಿನ್ಗೆ ಎಷ್ಟು ಲೋನ್ ಬೇಕಾಗುತ್ತೆ ಅನ್ನೋದು ಇದ್ರಲ್ಲಿ ಇರುತ್ತೆ. ಇದನ್ನ ಎಲ್ಲಿ ಕೊಡ್ತಾರೆ ಸರ್ ಅಂತ ಅಂದ್ರೆ ಕಾಲೇಜಲ್ಲಿ ಕೊಡ್ತಾರೆ. ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಆ ಕಾಲೇಜ್ಗೆ ಹೋಗ್ಬಿಟ್ಟು ಒನ್ಸ್ ಅಡ್ಮಿಷನ್ ಲೆಟರ್ ಸಿಕ್ಕಾದ್ಮೇಲೆ ನೀವು ಆ ಕಾಲೇಜ್ನ ಆಫೀಸ್ಗೆ ಹೋಗಿ ಕೇಳ್ಬೇಕು, ಸರ್ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನನಗೆ, ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬೇಕು ಸರ್, ಎಜುಕೇಶನ್ ಲೋನ್ ಏನ್ ಸಿಗುತ್ತೆ, ವೆರಿ ಇಂಪಾರ್ಟೆಂಟ್ ವಿಷಯ ನೋಡಿ. ಇದನ್ನೆಲ್ಲ ಕೊಡ್ಬೇಕು ಅಂತ ಹೇಳಿದೀನಿ. ನಿಮಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದ್ಯಾ ಅಂದ್ರೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ನೀವು ಇನ್ನೂ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋದ್ರೆ ಹೇಳಿದ್ಯಾ. ಬಟ್ ನಾನು ಇವಾಗ ಹೇಳ್ದೆ ಇಲ್ಲಿ ದುಡ್ಡು ಪೇ ಮಾಡ್ಬಿಡ್ಬೇಕು ಇಲ್ಲಿ ಅಂತ. ಹೌದು, ನೀವ್ ಯಾವುದೇ ಕ್ಯಾಟಗರಿ ಇರ್ಲಿ, ಯಾರೇ ಇರ್ಲಿ, ಫಸ್ಟ್ ಸೆಕೆಂಡ್ ಇಯರ್ ಫೀಸ್ ನೀವ್ ಏನ್ ಪೇ ಮಾಡಕ್ ಹೋಗ್ತೀರಾ ಅದನ್ನ ನಿಮ್ ಕೈಯಿಂದ ಪೇ ಮಾಡ್ಲೇಬೇಕು, ಬ್ಯಾಂಕ್ ಪೇ ಮಾಡಲ್ಲ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನ್ ಹೋಗ್ತೀರಾ, ಈಗ ಫಸ್ಟ್ ನೀವು ಫೀಸ್ ಪೇ ಮಾಡ್ತಿಲ್ಲ, KEAಗೆ ಮತ್ತೆ ಕಾಲೇಜ್ಗೆ ನಿನ್ನ ಕೈಯಿಂದ ನಿನ್ನ ಜೇಬಿಂದನೇ ಪೇ ಮಾಡ್ಬೇಕು. ಆ ಫೀಸ್ ನ ಅದಿನೇನ್ ಪೇ ಮಾಡಿರ್ತೀಯ ಅದನ್ನ ಬ್ಯಾಂಕ್ ಅವ್ರು ನಿನ್ನ ಅಕೌಂಟ್ ಹಾಕ್ತಾರೆ. ಓಕೆನಾ, ಸೊ ಇದು ನಿಮ್ಗೆ ಕ್ಲಾರಿಟಿ ಇರ್ಲಿ. ಮತ್ತೆ ಇಲ್ಲಿ ನಿಮ್ಮ ಆಫೀಸ್ಗೆ ಹೋಗ್ಬಿಟ್ಟು, ಸರ್ ನಾನು ಈ ತರ ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ, ನನ್ಗೆ ಒಂದು ಫೀಸ್ ಎಸ್ಟಿಮೇಷನ್ ಕೊಡಿ ಅಂತ ಕೇಳ್ಬೇಕು. ಅವ್ರ ಹತ್ರ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ಅಲ್ಲಿ ಏನೇನಕ್ಕೆ ನೀನ್ ಲೋನ್ ಅಪ್ಲೈ ಮಾಡ್ತಾ ಇದೀಯ ಪ್ರತಿಯೊಂದನ್ನು ಮೆನ್ಷನ್ ಮಾಡ್ಬೇಕು. ಹಾಸ್ಟೆಲ್ ಇದ್ರೆ ಹಾಸ್ಟೆಲ್, ಬುಕ್ಸ್, ಲ್ಯಾಪ್ಟಾಪ್ ಪ್ರತಿಯೊಂದನ್ನು ಇರುತ್ತೆ. ಅದನ್ನ ನೀನು ಎಷ್ಟೆಷ್ಟಂತ ಅಮೌಂಟ್ ಹೇಳಿದ್ರೆ, ಮತ್ತೆ SDP ಅಂತ ಇರುತ್ತೆ, ಅದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಾದ್ರು ಫೀಸ್ ಎಲ್ಲ ಬರ್ತವೆ. ಎಲ್ಲ ಆದಷ್ಟು ಇರಬರೋ ಫೀಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂದ್ರೆ ನೀನ್ ಎಷ್ಟು ಲೋನ್ ತಗೊಂತ ಅಷ್ಟು ಕಟ್ಲೇಬೇಕು, ಅದ್ ಬೇರೆ ವಿಷಯ. ಇರಬರೋ ಫೀಸ್ ಅಂತಾರೆ, ಇಲ್ಲದೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಎಲ್ಲದಕ್ಕೂ ಏನ್ ಕೊಡಲ್ಲ ಅವ್ರು, ಪ್ರತಿಯೊಂದಕ್ಕೂ ಪ್ರೂಫ್ ಕೇಳ್ತಾರೆ, ಮತ್ತೆ ಕಟ್ಲೇಬೇಕು ದುಡ್ಡು, ಅದು ಬೇರೆ ವಿಷಯ. ಅದನ್ನ ನೀವು ಕೊಟ್ರೆ ಕಾಲೇಜ್ ಅವರೇ ಅದನ್ನ ರೆಡಿ ಮಾಡಿ ಕೊಡ್ತಾರೆ, ಎಸ್ಟಿಮೇಷನ್ ಅಂತ. ಇದನ್ನೇ ಬ್ಯಾಂಕ್ ಮೇಜರ್ ಆಗಿ ಫೋಕಸ್ ಮಾಡೋದು. ಓಕೆ, ಇದನ್ನ ಕಾಲೇಜ್ ಅವ್ರು ಕೊಡ್ತಾರೆ. ಯಾವಾಗ ಕೊಡ್ತಾರೆ ಇದನ್ನ, ನೀನು ಕಾಲೇಜ್ ಅಡ್ಮಿಷನ್ ಆದ ನಂತರ ಕೊಡ್ತಾರೆ. ಇದು ತಲೆಯಲ್ಲಿ, ಅಂದ್ರೆ ಟೋಟಲ್ ಪ್ರಾಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಇದ್ರ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದಿಸ್. ಓಕೆ, ನೀವು ಕಾಲೇಜ್ ಹೋದ್ಮೇಲೆ ಹೌದಲ್ವಾ ಹಿಂಗ್ ಹೇಳಿದ್ರಲ್ವಾ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲಿಗೆ ಹೋಗಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ. ಸ್ಟೂಡೆಂಟ್ ಡಾಕ್ಯುಮೆಂಟ್ ಏನು ಬೇಡ ಅಂತ ನಾನು ಇಷ್ಟೊತ್ತು ಹೇಳಿದ್ದು ಅಕಾಡೆಮಿಕ್ ಡಾಕ್ಯುಮೆಂಟ್ಸ್, ಅಕಾಡೆಮಿ ಎಜುಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇಷ್ಟು ರೆಡಿ ಇರಬೇಕು. ಮತ್ತೆ ನಿನ್ ಡಾಕ್ಯುಮೆಂಟ್ ಏನಿದೆ, ನಿನ್ನ ಹತ್ರ ಏನಿರುತ್ತೆ, ನಿನ್ನ ಹತ್ರ ಏನಂದ್ರೆ ಏನೂ ಇಲ್ಲ, ನನಗೆ ಗೊತ್ತಿದೆ. ಒಂದು ಆಧಾರ್ ಕಾರ್ಡು, ಓಕೆನಾ, ಅದರಲ್ಲೂ ನೇಮ್ ತಪ್ಪು, ಸ್ಪೆಲ್ಲಿಂಗ್ ತಪ್ಪು, ಅವು ತಪ್ಪು, ಇವು ತಪ್ಪು, ಅದೊಂದೇ ಇರುತ್ತೆ ನನ್ನ ಹತ್ರ. ಬೇಜಾರಾಗ್ಬೇಡ್ರಿ, ಅಲ್ಲ ಇದ್ದಿದ್ದು ಹೇಳ್ತೀನಿ. ನನಗೆ ತುಂಬಾ ಜನ ಮೆಸೇಜ್, ಸರ್ ಸ್ಪೆಲ್ಲಿಂಗ್ ಆಗಿದೆ ಸರ್, ಇಂದು ಮುಂದಕ್ಕೆ ಹಾಕ್ಬೇಕು, ಮುಂದೆ ಹಿಂದಕ್ಕೆ ಹಾಕ್ಬೇಕು, ಈ ತರನೇ ಇರ್ತೀರಾ. ನಿನ್ನ ಹತ್ರ ನಿನ್ ಡಾಕ್ಯುಮೆಂಟ್ ಅಂತ ಒಂದು ಆಧಾರ್ ಕಾರ್ಡ್ ಒಂದು ಇರುತ್ತೆ, ಪ್ಯಾನ್ ಕಾರ್ಡ್ ಸ್ವಲ್ಪ ಜನದ ಹತ್ರ ಇರುತ್ತೆ, ಸ್ವಲ್ಪ ಜನದ ಹತ್ರ ಇರಲ್ಲ. ಇಫ್ ಅವೈಲಬಲ್ ಇದ್ರೆ ಕೊಟ್ರೆ ತುಂಬಾ ಒಳ್ಳೇದು. ಮತ್ತೆ ಫೋಟೋಸು, ಹೊಸದಾಗಿ ಫೋಟೋಸ್ ತಗೋಸ್ಕೊಳ್ಳಿ, ಕೊಡ್ತಾರೆ. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್, ಬ್ಯಾಂಕ್ ಪಾಸ್ಬುಕ್. ಸ್ವಲ್ಪ ಜನ ಹತ್ರ ಅಕೌಂಟ್ ಇದೆಯಲ್ಲೋ ಗೊತ್ತಿಲ್ಲ, ಅಕೌಂಟ್ ಇರ್ಬೇಕು. ಮತ್ತೆ ಇದು ನೀನು ಯಾವ ಬ್ಯಾಂಕ್ ನಲ್ಲಿ ಲೋನ್ ಅಪ್ಲೈ ಮಾಡ್ತಾ ಇದೀಯಾ ಆ ಬ್ಯಾಂಕ್ ನಲ್ಲಿ ನಿಮ್ಮ ಅಕೌಂಟ್ ಇರಬೇಕು. ಸಪೋಸ್ ಸರ್ ನಾನು SBI ಬ್ಯಾಂಕ್ ನಲ್ಲಿ ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ ಸರ್ ಅಂದರೆ ನಿಂದು SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು. ಸರ್ ನಾನು SBI ಬ್ಯಾಂಕ್ ನಲ್ಲಿ ಲೋನ್ ಅಪ್ಲೈ ಮಾಡ್ಬೇಕು ಸರ್, ನನ್ನ ಹತ್ರ ಅಕೌಂಟ್ ಇಲ್ಲ SBI ಇದು, ಇನ್ನೊಂದು ಯಾವ್ದೋ ಒಂದು ಬ್ಯಾಂಕ್ ಆಫ್ ಬರೋಡಾ ಇದೆ, ಅದೇ ಇಲ್ಲ ಅಂದ್ರೆ ಯಾವ್ದೋ ಒಂದು ಕೆನರಾ ಬ್ಯಾಂಕ್ ಇದೆ, ನಾನು SBI ನಲ್ಲೇ ಬೇಕು ಲೋನ್. ನನಗೆ ಏನ್ ಮಾಡ್ಬೇಕು ಸರ್, ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಯಾವ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ಬೇಕು, ಲೋನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕಿಗೆ ಹೋಗ್ಬಿಟ್ಟು ಆ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡು. 1 ಡೇ ಸಾಕು, ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ವರಿ ಮಾಡೋ ಅವಶ್ಯಕತೆ ಇಲ್ಲ.
ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿರ್ಲಿ ಸ್ವಲ್ಪ. ಓಕೆ, ಅದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಬೇಕು. ಮತ್ತೆ ಎಜುಕೇಶನ್ ಲೋನ್ ಅಕೌಂಟ್ ಇಲ್ಲ ಅಂದ್ರೂ ಬ್ಯಾಂಕ್ ಅವರೇ ಫೋನ್ ಮಾಡ್ತಾರೆ, ಬಾರಪ್ಪ ರಾಜು ಸ್ವಲ್ಪ ಅಕೌಂಟ್ ಮಾಡ್ಕೊಡ್ತೀನಿ, ನಿಂದ ಅಕೌಂಟ್ ಎಲ್ಲ ಅಲ್ಲಿ ಅಪ್ಲೈ ಮಾಡಿದ್ಯಾ ಲೋನ್ ಅಂತ ಅವರೇ ಕರೀತಾರೆ, ಅವರೇ ಮಾಡಿಸ್ಕೊಡ್ತಾರೆ. ಬೆಟರ್ ನೀನೇ ಫಸ್ಟ್ ಮಾಡಿಕೊಂಬಿಡು. ಓಕೆ, ಇದು ಇಂಪಾರ್ಟೆಂಟ್. ಓಕೆ, ಸೇಮ್ ಬ್ಯಾಂಕ್ ಇರಬೇಕು. ನೀನ್ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತಾ ಇದೆಯಾ ಅದೇ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇರಬೇಕು. ಅದ್ರದ್ದು ಡಾಕ್ಯುಮೆಂಟ್ ಕೇಳ್ತಾರೆ. ಓಕೆ, ನಿಮ್ ಪಾಸ್ಬುಕ್ ಏನಿದೆ ಫ್ರಂಟ್ ಪೇಜು ಬ್ಯಾಕ್ ಪೇಜು ವಿತ್ ಫೋಟೋ ಏನಿರುತ್ತೆ ಅದನ್ನ ಅಕೌಂಟ್ ನಂಬರ್ ಎಲ್ಲ ಕ್ಲಿಯರ್ ಆಗಿ ಕಾಣೋ ತರ ನಿಮ್ಗೆ ಕೇಳ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನ್ ಬೇಕು ಸರ್, ಇನ್ನೊಂದು ಬಂದ್ಬಿಟ್ಟು ನಿಮ್ ಪೇರೆಂಟ್. ನೋಡಿ, ಕೊಲಾಟ್ರಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ. ಮೋಸ್ಟ್ ಆಫ್ ದಿ ಕೇಸ್ ಅಲ್ಲಿ ಕೊಲಾಟ್ರಲ್ ಬೇಕು ಅಂತಂದ್ರೆ ಅವ್ರು ಏನ್ ಬ್ಯಾಂಕ್ ಅವ್ರನ್ನ ವಿಚಾರಿಸಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬ್ಯಾಂಕ್ ಅವ್ರು ಕೊಡ್ತಾರೆ. ಓಕೆ, ನಾನು ತುಂಬಾ ಜನ ಲೋನ್ ಮಾಡಿಸ್ಕೊಟ್ಟಿದ್ದೀನಿ, ಬಟ್ ನಾನು ಯಾರಿಗೂ ಕೊಲಾಟ್ರಲ್ ಇಡಿಸಿ ನಾನು ಲೋನ್ ಮಾಡಿಸ್ಕೊಟ್ಟಿಲ್ಲ, ವಿತೌಟ್ ಕೊಲಾಟ್ರಲ್ ಮಾಡಿಸ್ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ. ಅದಕ್ಕೂ ಆನ್ ದ್ಯಾಟ್ ಬೇಸಿಸ್ ನಾನು ಹೇಳ್ತಾ ಇರೋದು. ಒಂದು ನಿಮ್ಮ ಕೋ ಅಪ್ಲಿಕೆಂಟ್ ನಿಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ 3 ತರ ಕೇಳ್ತಾರೆ. ಒಂದು ನಿಮ್ ಡೀಟೇಲ್ಸ್, ಇನ್ನೊಂದು ನಿಮ್ಮ ಪೇರೆಂಟ್ ಡೀಟೇಲ್ಸ್. ನಿಮ್ಮ ಪೇರೆಂಟ್ ಇಲ್ಲ ಅಂತಂದ್ರೆ ಕೋ ಅಪ್ಲಿಕೆಂಟ್ ಅಂತ ಇನ್ನೊಬ್ರು ಕೇಳ್ತಾರೆ, ಅಂದ್ರೆ ನಿಮ್ ರಿಲೇಟಿವ್ಸ್ ಯಾರಾದ್ರೂ ಆತರ. ಓಕೆ, ಸೊ ನಿಮ್ ಕೋ ಅಪ್ಲಿಕೆಂಟ್ ಅಂತ ನಿಮ್ ಪೇರೆಂಟ್ ಅಪ್ಪ ಇರ್ಬೋದು ಅಮ್ಮ ಇರ್ಬೋದು, ಮೋಸ್ಟ್ ಪ್ರಾಬ್ಲಿ ಅಪ್ಪ. ಓಕೆನಾ, ಅಪ್ಪಂದ ಏನ್ ಕೇಳ್ಬೋದು, ಆಧಾರ್ ಕಾರ್ಡ್ ಕೇಳ್ಬೋದು, ಪ್ಯಾನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್. ಮತ್ತೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ, ಯಾಕಂದ್ರೆ ನೀವು ಪ್ರೊವೈಡ್ ಮಾಡಿರ್ತೀರಾ, ನಿಮ್ಗೆ ರಿಸರ್ವೇಶನ್ ಕ್ಲೈಮ್ ಆಗ್ಬೇಕಂತ ಮಾಡಿರ್ತೀರಲ್ವಾ ಮೋಸ್ಟ್ ಆಫ್ ದ ಟೈಮ್ಸ್. ನಿಂದು ಇಟ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್. ಮತ್ತೆ ನಿಮ್ಮ ಫಾದರ್ ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಯಾರಾದ್ರೂ ಒಂದು ಸಿಟಿನಲ್ಲಿ ಇತ್ತು ಅಂತ ಅಂದ್ರೆ ಅವ್ರನ್ನ ಕೇಳ್ತಾರೆ. ಯಾಕಂತಂದ್ರೆ ನಿಮ್ಗೆ ಪೇರೆಂಟ್ ಅಂತ ಅಂದ್ರೆ ನೀವು ಸಾಲ ತೀರಿಸಲಿಲ್ಲ ಅಂದ್ರೆ ಯಾರನ್ನ ಇದು ಮಾಡ್ತಾರೆ, ಕೋ ಅಪ್ಲಿಕೆಂಟ್ ಅಂತಾರೆ. ನೀನ್ ಸಾಲ ತೀರ್ಸಿಲ್ಲ ನೀವು ಅಪ್ಪನ ಕಾಂಟ್ಯಾಕ್ಟ್ ಮಾಡ್ತಾರೆ ಫಸ್ಟ್. ಓಕೆನಾ, ಅದಕ್ಕೋಸ್ಕರ ಅವ್ರ ಬಗ್ಗೆ ಕೇಳ್ತಾರೆ. ಸ್ಯಾಲರಿ ಸ್ಲಿಪ್ ಕೇಳ್ತಾರೆ. ಯೂಶುವಲಿ ನಿಮ್ಮ ಅಪ್ಪ ಏನಾದ್ರು ಫಾರ್ಮರ್ ಆಗಿತ್ತು ಅಂತ ಅಂದ್ರೆ ನೀವು ಕ್ಯಾಶ್ ಇನ್ಕಮ್ ಅಲ್ಲಿ ಹಾಕಿರ್ತೀರಾ ಫಾರ್ಮರ್ ಅಂತ, ಹಂಗಾಗಿ ಅವ್ರು ಏನ್ ಕೇಳಲ್ಲ. ಅಂದ್ರೆ ಇಫ್ ದೇ ಆಸ್ಕ್, ಓಕೆನಾ, ಪ್ರೊವೈಡ್ ಮಾಡಿ. ಕೆಲ್ಸಕ್ಕೆ ಹೋಗ್ತೀರಾ ಪ್ರೊವೈಡ್ ಮಾಡಿ, ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಹೇಳಿ. ಅಂದ್ರೆ ಇದೆಲ್ಲ ನಾ ಸುಮ್ಮನೆ ಆನ್ಲೈನ್ ಅಲ್ಲೇ ಆಗ್ಬಿಡುತ್ತಾ ಸರ್ ಅಂದ್ರೆ ನೋ. ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಹಾಕ್ತೀರಾ, ಆಫ್ಟರ್ ದಟ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಬ್ಯಾಂಕ್. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಒಂದು 5 ನಿಮಿಷ. ಓಕೆ, ಮತ್ತೆ ITR ಇದ್ರೆ ITR ಅಣ್ಣ, ಯಾರು ನಮ್ಮಲ್ಲಿ ITR ಮಾಡ್ಸೋರು ಅಂತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ತಾರೆ. ಬಿಸ್ನೆಸ್ ಮಾಡೋರು ಇದ್ರೆ ಅದನ್ನ ಮಾಡ್ತಾರೆ, ಇಂಡಿವಿಜುವಲ್ ಕೂಡ ಮಾಡ್ತಾರೆ. ಓಕೆನಾ, ITR ಪೇ ಮಾಡ್ತೀರಾ ಅಂತ ಅಂದ್ರೆ ನೀವು ಲೋನ್ ಯಾಕೆ ತಗೊಂತೀರಾ? ಓಕೆ, ITR ಇದ್ರೆ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಬಿಡಿ. ಇಫ್ ಅಪ್ಲಿಕಬಲ್ ಅಂತ ಹೇಳಿದಿಲ್ಲ, ಇವೆಲ್ಲ ಮ್ಯಾಂಡೇಟರಿ ಇಲ್ಲ, ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಮತ್ತೆ ಲಾಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮ್ಮ ಫಾದರ್ ಯಾರಿರ್ತಾರೆ ಅವ್ರದ್ದು ಲಾಸ್ಟ್ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ನಿಮಗೆ. ಓಕೆ, ಅವ್ರದ್ದು ಯಾವ ಬ್ಯಾಂಕ್ ಬೇಕಾದ್ರೆ ಆಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಎನಿ ಬ್ಯಾಂಕ್. ಬಟ್ ಅದೇ ಬ್ಯಾಂಕ್ ಇದ್ರೆ, ಅಂದ್ರೆ SBI ಅಂದ್ರೆ SBI ಇದ್ರೆ ಅವ್ರಿಗೆ ಫೆಚ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಓಕೆನಾ, ಅದೇ ಬೇಕಿದ್ರೆ ಪ್ರಿಫರ್ ಆಗುತ್ತೆ, ಬಟ್ ಬೇರೆ ಬ್ಯಾಂಕ್ ಇದ್ರು ನಡೆಯುತ್ತೆ. ಓಕೆನಾ, ಇಷ್ಟು ನಿಮ್ಮ ಪೇರೆಂಟ್ದು. ಇವೆಲ್ಲ ಮಿನಿಮಲ್ ಡಾಕ್ಯುಮೆಂಟ್ಸ್, ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಓಕೆನಾ, ಇಫ್ ಅಪ್ಲಿಕಬಲ್ ಅಂತ ಹೇಳಿದೀನಿ, ಅವೆಲ್ಲನ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ. ಓಕೆನಾ, ನೋಡಿ ನಾನು ಹೇಳಿದ್ನಲ್ಲ ಅಡ್ಮಿಷನ್ ಆರ್ಡರ್ ಅಂತ ಹೇಳಿದ್ನಲ್ಲ, ಈ ತರ ನಿಮ್ಮ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಇದು ಅಡ್ಮಿಷನ್ ಆರ್ಡರ್ ಅಂತ ಇದೆ ನೋಡಿ. ಓಕೆ, ಅಡ್ಮಿಷನ್ ಆರ್ಡರ್ ಈ ತರ ಬರುತ್ತೆ ನಿಮ್ ಕಾಲೇಜ್ಗೆ. ಓಕೆ, ಇಲ್ಲೆಲ್ಲ ನಿಮ್ಗೆ ಅಡ್ಮಿಷನ್ ಆಗಿದೆ ಅಂತ ಪ್ರೂಫ್ ಇದು. ನಿಮ್ ಫೀಸ್ ಇರುತ್ತೆ ಇಲ್ಲಿ 1,21,000. ಇದು ಆಕ್ಚುಲಿ ಇದು ಬೇರೆ PUC ಇವ್ರದ್ದು ಮಾಡಿದ್ವಿ, ಎಲ್ಲರಿಗೂ ಒಂದೇ ಸೇಮ್. ಓಕೆನಾ, ಅವ್ರದ್ದು ಇರುತ್ತೆ. ಸೊ ಇದೊಂದು ಅಡ್ಮಿಷನ್ ಆರ್ಡರ್ ತರ, ಅಂದ್ರೆ ಇದು ಯಾವುದು ನೀವು ಸೇರ್ಕೊಳ್ಳುವಂತಹ ಕಾಲೇಜ್ ಅವ್ರು ಕೊಡ್ತಾರೆ ಇದನ್ನ. ಓಕೆ, ನೋಡಿ ಅಲಾಟ್ಮೆಂಟ್ ಸೆಷನ್ ಅಂತ ಇರುತ್ತೆ, ಅಂದ್ರೆ ರೌಂಡ್ 1 ಅಲ್ಲೇ ಸಿಕ್ಕಿದೆ ಅಂತ. ಓಕೆನಾ, ರೌಂಡ್ 1 ಅಲ್ಲೇ ಇದು ಕಾಲೇಜ್ ಸಿಕ್ಕಿರೋದು ಅಂತ. ಅದಾದ್ಮೇಲೆ ನಾನು ಇಲ್ಲಿ ಲೆಟರ್ ಅಲ್ಲಿ ಕೊಡ್ತಾರೆ, ಇದನ್ನೇ ಫೀಸ್ ಎಸ್ಟಿಮೇಷನ್ ಅಂತ ನೋಡಿ. ಫೀಸ್ ಎಸ್ಟಿಮೇಷನ್ ಸರ್ಟಿಫಿಕೇಟ್ ಅಂತ ಇದು ಯಾರು ಕೊಡ್ತಾರೆ? ಲೆಟರ್ ಅಲ್ಲಿ ನೀವು ಸೇರ್ಕೊಂಡಿರುವಂತಹ ಕಾಲೇಜ್ ಅವರು ಕೊಡ್ತಾರೆ. ಅವ್ರಿಗೆ ಹೋಗಿ ತೋರಿಸ್ಬೇಕು, ಸರ್ ಈ ತರ ಲೆಟರ್ ಅಲ್ಲಿ ನನಗೆ ಒಂದು ಫೀಸ್ ಎಸ್ಟಿಮೇಷನ್ ಕೊಡಿ ಸರ್ ಅಂತ. ಅವ್ರಿಗೆ ಗೊತ್ತಿರುತ್ತೆ, ಸರ್ ನಾವು ಎಜುಕೇಶನ್ ಲೋನ್ ಅಂತ ಅಂದ ತಕ್ಷಣ ಅವರೇ ರೆಡಿ ಮಾಡಿ ತಗೋಣ ಇದು ಅಂತ ಕೊಟ್ಬಿಡ್ತಾರೆ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡ, ಯಾಕಂದ್ರೆ ನಿನ್ ತರ ತುಂಬಾ ಜನ ಎಜುಕೇಶನ್ ಲೋನ್ ಅಪ್ಲೈ ಮಾಡ್ತಾರೆ. ಡೋಂಟ್ ಬರಿ. ಈ ತರ ಎಸ್ಟಿಮೇಷನ್ ನೋಡಿ, ಅದರಲ್ಲಿ ಟ್ಯೂಷನ್ ಫೀಸು SDP ಅಂತ ಬರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಇದು ಈ ಫೀಸ್ ಏನು ನೋಡಿ, ಇದು ನೀವು KA ಕಟ್ಟ ಫೀಸ್ ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ, ಈ SDP ಫೀಸ್ ಅಂತ ಅಂದ್ರೆ ಯೂಶುವಲ್ ಆಗಿ ಇದನ್ನ ಅವರೇ ಮಾಡ್ತಾರೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಯು ಶುಡ್ ನೋ ಇಟ್ ಸಮಥಿಂಗ್. ಓಕೆನಾ, SDP ಫೀಸ್ ಅಂದ್ರೆ ನೀವು ಕಾಲೇಜ್ಗೆ ಏನ್ ಎಕ್ಸ್ಟ್ರಾ ಕಟ್ತೀರಾ, ಈಗ 1,20,000 ಏನೋ ನೀವು 1.2 lakhs ನೀವು KA ಕಟ್ತೀರಾ, ಇನ್ನ ಒಂದು 20 to 30K ಕಟ್ತೀರಲ್ವಾ ಯಾರಿಗೆ ಕಾಲೇಜ್ಗೆ ಎಕ್ಸ್ಟ್ರಾ ಫೀಸು, ಅದನ್ನ SDP ಅಂತ ಕರೀತಾರೆ. ಓಕೆನಾ, ಸೊ ಅದನ್ನ ಕರೀತಾರೆ. ಮತ್ತೆ ಬುಕ್ಸ್ ಬೇಕಂದ್ರೆ ಬುಕ್ಸ್, ಲ್ಯಾಪ್ಟಾಪ್, ಆಮೇಲೆ ಲ್ಯಾಪ್ಟಾಪ್ ಎಲ್ಲ ವರ್ಷಕ್ಕೂ ಪ್ರತಿ ವರ್ಷಕ್ಕೂ ಹೊಸ ಲ್ಯಾಪ್ಟಾಪ್ ಅಂತ 1 ವರ್ಷಕ್ಕಷ್ಟೇ. ಇದು PUC ಆಗಿರೋದ್ರಿಂದ ಫಸ್ಟ್ ಇಯರ್ ಅಂತ ಬರುತ್ತೆ ನಿಮ್ಗೆ. ಈ ಫಸ್ಟ್ ಇಯರ್ ಕಾಲಮ್ ಇರೋದಿಲ್ಲ, ಇದು 3 ವರ್ಷ ಬರುತ್ತೆ ನೋಡಿ. ಇವ್ರಿಗೆ ಎಸ್ಟಿಮೇಷನ್ ಎಷ್ಟಿದೆ ಅಂತಂದ್ರೆ ಟೋಟಲ್ ಫೀಸು 6,56,440 ರೂಪಾಯಿ ಕೊಟ್ಟಿದ್ದಾರೆ.
ಅವ್ರು ಏನೇನು ಅಂತಂದ್ರೆ ಇದರಲ್ಲಿ ಅವ್ರಿಗೆ ಸ್ಯಾಂಕ್ಷನ್ ಆಗಿದ್ದು ನೋಡಿ, ಯಾವುದೇ ಬ್ಯಾಂಕ್ ಅಲ್ಲಿ ಹೋದ್ರೆ ನಿಮ್ಗೆ ಫುಲ್ ಅಮೌಂಟ್ ಸ್ಯಾಂಕ್ಷನ್ ಕೊಡಲ್ಲ ಅವರು. 6 ಲಕ್ಷದ ಅಂತಂದ್ರೆ ಅವ್ರಿಗೆ ಪ್ರಾಬ್ಲಿ ನಿಮ್ಗೆ 5 ಲಕ್ಷದ ಎಷ್ಟೋ 5,80,000 ಸ್ಯಾಂಕ್ಷನ್ ಆಯ್ತು. ಓಕೆನಾ, ಇಷ್ಟು ಅಮೌಂಟ್ ಅಂದ್ರೆ ನೀವು ಫುಲ್ ಅವ್ರು ಸ್ಯಾಂಕ್ಷನ್ ಮಾಡಲ್ಲ, ನೋಡ್ತಾರೆ ಎಲ್ಲಾನು ನೋಡ್ಬಿಟ್ಟು. ಯಾಕಂದ್ರೆ ನಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 85 to 90% ಆಫ್ ದಿ ಟೋಟಲ್ ಅಮೌಂಟ್, ಎಸ್ಟಿಮೇಟೆಡ್ ಅಮೌಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡೋದು ಇಷ್ಟು. ಇನ್ನೊಂದು 10% ನೀನೇ ಕಟ್ಟಬೇಕು. ಓಕೆನಾ, ಅವ್ರಿಗೂ ಗೊತ್ತು ಕಳ್ಳರು ಇದರಲ್ಲ ಸ್ವಲ್ಪ ಮ್ಯಾನಿಪುಲೇಷನ್ ಮಾಡಿರ್ತಾರೆ ಅಂತ, ಹಂಗಾಗಿ ಅಷ್ಟು ಮಾಡ್ತಾರೆ. 85 to 90% ಮಾಡ್ತಾರೆ. ಇಫ್ ಯು ಪ್ರೊವೈಡ್ ದಿ ಪ್ರಾಪರ್ ಡಾಕ್ಯುಮೆಂಟ್ಸ್, ಅಂದ್ರೆ ಈಗ ನಿಮ್ ಬುಕ್ಸ್ ಅಂತ ಇರುತ್ತೆ, ಬುಕ್ಸ್ಗೆ ನಿಮ್ ಕೈಲಿ ಯು ಕ್ಯಾನ್ ನಾಟ್ ಪ್ರೊವೈಡ್ ದಿ ಡಾಕ್ಯುಮೆಂಟ್ಸ್. ಯಾವ ಬುಕ್ಸ್ ತಗೊಂಡ್ಬರ್ತೀನಿ, ಯಾವ್ದನ್ನ ಪರ್ಚೇಸ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರುತ್ತಾ, ಬ್ಯಾಂಕರಿಗೆ ಗೊತ್ತಿರುತ್ತಾ. ಹಂಗಾಗಿ ಇಂಥವನ್ನೆಲ್ಲ ಅವರು ಜಾಸ್ತಿ ಕನ್ಸಿಡರೇಷನ್ ಮಾಡಲ್ಲ, ಅದಕ್ಕೆ ಮಾರ್ಜಿನ್ ಕಡಿಮೆ ಇಟ್ಕೊಂಡಿರ್ತಾರೆ. ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ. ನೀನು 2 ಲಕ್ಷ ಬುಕ್ಸ್ ಹಾಕು, ಅವ್ರು ಕೊಡೋದು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊ. ಇದನ್ನ ಮಾತ್ರ ಪಕ್ಕ ಕೊಡ್ತಾರೆ. ಇಂಥ ಅಮೌಂಟ್ಗಳು ಅಂದ್ರೆ ಗೌರ್ಮೆಂಟ್ ಫೀಸ್ ಏನಿದೆ, ಮತ್ತೆ SDP ಏನಿದೆ, ಮತ್ತೆ ಲ್ಯಾಪ್ಟಾಪ್ 50,000 ಅಂತ ಹಾಕಿದೀವಿ ಇಲ್ಲಿ. ಲ್ಯಾಪ್ಟಾಪ್ 50,000, ಈ ತರದವೆಲ್ಲ ಕೊಡ್ತಾರೆ. ಇದು ಇದ್ರು. ಮತ್ತಿದು ನಿಮ್ಗೆ ನಾನು ಹೇಳ್ತಲ್ಲ, ಇದನ್ನ ಪ್ರೊವೈಡ್ ಮಾಡ್ಲೇಬೇಕು. ನೀವು KA ಕಟ್ಟಿರುವಂತ ಚಲನ್ ಮೂರ್ ಇರುತ್ತೆ. ಒಂದು ಬ್ಯಾಂಕ್ ಅವ್ರು ತಗೊಂಡಿರ್ತಾರೆ. ಸೊ ಒಂದು ಕಾಲೇಜ್ ಕಾಪಿ ಕೊಡ್ಬೇಕು, ಒಂದು ಸ್ಟೂಡೆಂಟ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ ಅಂತ ಇರುತ್ತೆ. ಇದನ್ನು ಕೂಡ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕು. ಇಷ್ಟೊಂದೆಲ್ಲ ಪುಂಗುದ್ರಿ ಸರ್, ಇದನ್ನೆಲ್ಲ ನಾವ್ ಎಲ್ಲಿ ಮಾಡ್ಬೇಕು ಸರ್? ನೋಡಿ, ನಾನು ಎಂತ ಹೇಳಿದೆ ಫೈನಲಿ, www.pmvidyalakshmi.co.in ಅನ್ನೋ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ನೀವು 3 ಲಾಗಿನ್ ತೋರಿಸ್ತಾ ಇರುತ್ತೆ. ನೀವು ಸ್ಟೂಡೆಂಟ್ ಕ್ಲಿಕ್ ಮಾಡಿ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಅದಕ್ಕೊಂದು ಬೇಕಾದ್ರೆ ಹೇಳಿ ನನಗೆ. ಅಲ್ಲಿ ಲಾಗಿನ್ ಮಾಡ್ಕೊಂಡು ಅಲ್ಲಿ ಪ್ರೊಸೀಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀವು PM ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ವಿಸಿಟ್ ಮಾಡ್ಬೇಕು. ಎಲ್ಲಿ ಅಪ್ಲೈ ಮಾಡ್ಬೇಕಂತ ಹೇಳ್ತಾ ಇರೋದು ಇದನ್ನೆಲ್ಲ. ಓಕೆನಾ, ಅದಾದ್ಮೇಲೆ ಫಸ್ಟ್ ಆಫ್ ಆಲ್ ನಿಮ್ಮ ರಿಜಿಸ್ಟರ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಮೊಬೈಲ್ ನಂಬರ್, ವ್ಯಾಲಿಡ್ ಮೊಬೈಲ್ ನಂಬರ್, ನೀವು ಎಲ್ಲದಕ್ಕೂ ಒಂದು ನಂಬರ್ ಇಟ್ಕೊಳ್ಳಿ. ಓಕೆ, ಮತ್ತೆ ಎಲ್ಲೆಲ್ಲಿ ನೀವು KA ಕೊಟ್ಟಿರೋ ನಂಬರು, ಆಧಾರ್ಗೆ ಅಟ್ಯಾಚ್ ಆಗಿರೋ ನಂಬರು, ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಅಟ್ಯಾಚ್ ಆಗಿರೋ ನಂಬರು 3 ಒಂದೇ ಆಗಿರ್ಬೇಕು. ಯಾಕಂದ್ರೆ ಎಲ್ಲ ಸೀಡ್ ಮಾಡ್ತಾರೆ, ಮ್ಯಾಪಿಂಗ್ ಮಾಡ್ತಾರೆ. ಒಂದು ನಂಬರ್ ಚೇಂಜ್ ಇದ್ರು ನೀವು ಪರದಾಡ್ಬೇಕಾಗುತ್ತೆ. ಆಮೇಲೆ ಒಂದೇ ನಂಬರ್ ಯೂಸ್ ಮಾಡಿ. ಮೊಬೈಲ್ ನಂಬರ್, ಬ್ಯಾಂಕಿಗೆ, ಆಧಾರ್ಗೆ, ನಿಮ್ಮ KAಗೆ, ಕಾಲೇಜ್ಗೆ ಎಲ್ಲ ಒಂದೇ ನಂಬರ್ ಕೊಡಿ. ಓಕೆ, ನೆಕ್ಸ್ಟ್ ಇಮೇಲ್ ID. ಇವೆರಡು ಮೊಬೈಲ್ ಮತ್ತೆ ಇಮೇಲ್ ID ಯೂಸ್ ಮಾಡ್ಕೊಂಡು ನೀವು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. PM ಅಂದ್ರೆ ಸ್ಟೂಡೆಂಟ್ ಅಲ್ಲಿ ಐ ಮೀನ್ ಸ್ಟೂಡೆಂಟ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಲಾಗಿನ್ ಆಗಿ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ಏನೋ ಒಂದು ಆಪ್ಷನ್ ಕೊಡುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿ ಮತ್ತೆ ಲಾಗಿನ್ ಆಗಿ, ಲಾಗಿನ್ ಆದ ನಂತರ ಅಲ್ಲಿ ನಿಮ್ಗೆ ಡೀಟೇಲ್ಸ್ ನ ಕೇಳ್ತಾ ಹೋಗುತ್ತೆ. ಅಲ್ಲಿ ಏನೇನ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ಅಂತ ಅಂದ್ರೆ, ಒಂದು ನಿಮ್ ಡೀಟೇಲ್ಸ್, ಇನ್ನೊಂದು ನಿಮ್ಮ ಪೇರೆಂಟ್ ಡೀಟೇಲ್ಸ್. ನಿಮ್ದು ನಿಮ್ ಪೇರೆಂಟ್ ಸೈಮಲ್ಟೇನಿಯಸ್ ಆಗಿ 2 ಕಾಲಮ್ ಇರ್ತವೆ. ಎಲ್ಲ ಡಾಕ್ಯುಮೆಂಟ್ಸ್ ಫಿಲ್ ಮಾಡ್ಕೊಂತ ಹೋಗಿ. ಓಕೆ, ಅದಕ್ಕೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ. ಆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ತೀರಾ. ಮತ್ತೆ ಅವ್ರು ಏನೇನ್ ಡಾಕ್ಯುಮೆಂಟ್, ಇವಾಗ ಏನ್ ಹೇಳಿದ್ರಿ ಇಷ್ಟೇ ಡಾಕ್ಯುಮೆಂಟ್ಗಳೇ, ಇನ್ನೇನು ಎಕ್ಸ್ಟ್ರಾ ಕೇಳಲ್ಲ ಅದು, ಅದಲ್ವಾ. ಆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಅಲ್ಲಿ ನಿಮ್ಗೆ ಚೂಸ್ ದಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂತ ಬರುತ್ತೆ. ಬ್ಯಾಂಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಏನ್ ಬ್ಯಾಂಕ್ಸ್ ನ ನೋಡಿ, ಅದರಲ್ಲಿ ನಿಮ್ಗೆ ಎಷ್ಟೊಂದು ಬ್ಯಾಂಕ್ಸ್ ಬಂದಿರ್ತವೆ. ನೀವು ಅದರಲ್ಲಿ ಕೆನರಾ ಬ್ಯಾಂಕು ಅಥವಾ SBI ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಹಿಂಗೆ ನೀವು ಇನ್ನೊಂದು ಅಂತ ಸೊಸೈಟಿಗಳು ಅವೆಲ್ಲ ಅವನು ಸೆಲೆಕ್ಟ್ ಮಾಡ್ಬೋದು. ಅವು ಎಷ್ಟೊಂದು ಇರ್ತವೆ ನಿಮ್ಗೆ. ಓಕೆನಾ, ಲಿಸ್ಟ್ ಇದೆ ಯಾವ ಬ್ಯಾಂಕ್ಗಳು ಅವೈಲೇಬಲ್ ಇದೆ ಅಂತ. ಅವೈಲೇಬಲ್ ಬ್ಯಾಂಕ್ಸ್ ಅಲ್ಲಿ ನೀವು 2 ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಬೋದು. ಓಕೆನಾ, ನಿನಗೆ ನಿಯರೆಸ್ಟ್ ಇರುವಂತಹ 2 ಬ್ಯಾಂಕ್ ನ ನೀನು ಸೆಲೆಕ್ಟ್ ಮಾಡಬಹುದು. ಓಕೆನಾ, ಅಥವಾ ನಿಯರೆಸ್ಟ್ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ, ಬೇರೆ ಕಡೆನೂ ಸೆಲೆಕ್ಟ್ ಮಾಡ್ಕೋಬಹುದು. ದಟ್ ಈಸ್ ನೋ ಇಶ್ಯೂ. ಬಟ್ ನಿನ್ನ ಕಮ್ಯುನಿಕೇಶನ್, ನಿನ್ಗೆ ಹೋಗ್ ಬರೋದಕ್ಕೆ ಹತ್ರ ಆಗೋ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಓಕೆನಾ, ಸೊ ನೀನ್ ಎಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. 2 ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಓಕೆನಾ, ನಾನು ಯೂಶಲಿ ಯಾರಿಗೋ ಒಬ್ರಿಗೆ ಮೊನ್ನೆ ಲಾಸ್ಟ್ ಇಯರ್ ಮಾಡಿಸಿದೆ, SBI ಒಂದು ಸೆಲೆಕ್ಟ್ ಮಾಡಿದ್ದೆ, ಒಂದು ಕೆನರಾ ಬ್ಯಾಂಕ್ ಒಂದು ಸೆಲೆಕ್ಟ್ ಮಾಡಿದ್ದೆ. ನಿಮ್ಮ ನಿಯರೆಸ್ಟ್ ಇರುವಂತದ್ದು 2 ಬ್ಯಾಂಕ್ಸ್ ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ಸಬ್ಮಿಟ್ ಮಾಡಬೇಕು, ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಸಬ್ಮಿಟ್ ಮಾಡಿ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಒಂದ್ಸರಿ ಸಬ್ಮಿಟ್ ಮಾಡಿದಾಗೆ ನೀವು ಫಿಲ್ ಮಾಡಿರೋಂಥ ಅಪ್ಲಿಕೇಶನ್ ಈ ಬ್ಯಾಂಕ್ಗಳಿಗೆ ಹೋಗುತ್ತೆ. ಅವ್ರ ನೋಟಿಷನ್ ಹೋಗುತ್ತೆ. ಇಂಥ ಯಾರೋ ಒಬ್ಬ ನನ್ನ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದಾನೆ ಅಂತ. ಅಂದ್ರೆ ಯಾವ ಬ್ರಾಂಚ್ ಅಪ್ಲೈ ಮಾಡಿದ್ಯಾ, ಬ್ರಾಂಚು. ಓಕೆ, ನಿಮ್ಗೆ ಅಲ್ಲಿ ತೋರಿಸ್ತಾ ಇರುತ್ತೆ ಯಾವ ಬ್ರಾಂಚ್ ಅಂತ. ನೀವು ಕರೆಕ್ಟ್ ಆಗಿ ಪಿನ್ ಕೋಡ್ ಹಾಕಿ ಸರ್ಚ್ ಮಾಡಬೇಕು ಯಾವ ಬ್ಯಾಂಕಿಗೆ ನೀನು ಅಪ್ಲೈ ಮಾಡಿ. ಕೆನರಾ ಬ್ಯಾಂಕ್ 1000 ಇದಾವೆ. ನೀನ್ ಯಾವ ಬ್ಯಾಂಕಿಗೆ ಪರ್ಟಿಕ್ಯುಲರ್ ಕೆನರಾ ಬ್ಯಾಂಕ್ ಅಪ್ಲೈ ಮಾಡ್ತೀಯ, ಯಾವ ಬ್ರಾಂಚ್ ಅಪ್ಲೈ ಮಾಡ್ತಿದ್ಯಾ, ಆ ಬ್ರಾಂಚ್. ಓಕೆನಾ, ಇಂಪಾರ್ಟೆಂಟ್ಲಿ ಬ್ರಾಂಚ್. ಓಕೆನಾ,
ಯಾಕಂದ್ರೆ ನಿಮ್ಮ ಅಪ್ಲಿಕೇಶನ್ ಆ ಬ್ರಾಂಚ್ಗೆ ಹೋಗುತ್ತೆ. ಆ ಬ್ರಾಂಚ್ಗೆ ಹೋಗಿ ಅವರು ಅನಾಲಿಸಿಸ್ ಮಾಡ್ತಾರೆ, ನೀವು ಫಿಲ್ ಮಾಡಿರೋದು ಅದು ಇದು ಎಲ್ಲ. ನೀವು ಅಲ್ಲಿವರೆಗೂ ಕುತ್ಕೊಂಡು ವೆಯ್ಟ್ ಮಾಡಂಗಿಲ್ಲ. ಯೂಶಲಿ ಬ್ಯಾಂಕ್ ಪ್ರಾಸೆಸ್ ಲೇಟ್ ಇರುತ್ತೆ. ಓಕೆ, ನಿನ್ ಕೆಲಸ ಏನು, ಟ್ರ್ಯಾಕ್ ಮಾಡ್ಬೇಕು. ಬೆಸ್ಟ್ ಆಫ್ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಒನ್ಸ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ನೀವು ನೀವು ಯಾವ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿದ್ಯಾ ಅಲ್ಲಿಗೆ ಹೋಗಿ ಮ್ಯಾನೇಜರ್ನ ಮೀಟ್ ಮಾಡಿ. ಮ್ಯಾನೇಜರ್ ಅಥವಾ ಯಾರೋ ಒಬ್ಬರು ಇರ್ತಾರಲ್ಲ, ಸರ್ ಈ ತರ ಎಜುಕೇಶನ್ ಲೋನ್ ಅಪ್ಲೈ ಮಾಡಿದೀನಿ, ನೆಕ್ಸ್ಟ್ ಏನ್ ಸರ್ ಪ್ರೋಸೆಸ್ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿಂದ ಅವ್ರನ್ನ ಫಾಲೋ ಮಾಡ್ತಾ ಹೋಗಿ, ಅವ್ರ ನಂಬರ್ ಇಸ್ಕೊಂಡ್ ಬರೋದು ಅಥವಾ ಏನ್ ಡಾಕ್ಯುಮೆಂಟ್ ಕೊಡ್ಬೇಕು ಸರ್ ಅದು ಫಾಲೋ ಅಪ್ ಮಾಡ್ಬೇಕು. ಓಕೆನಾ? ಇಲ್ಲ ಅಂತ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಅವರು ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಅಲ್ಲಿವರೆಗೂ ನಿಮ್ಮನ್ನ ವೆಯ್ಟ್ ಮಾಡಿಸ್ತಾರೆ. ಅದಾದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಆಗಿ ಇಂದಿನ ಡಾಕ್ಯುಮೆಂಟ್ ತಗೊಂಬರಪ್ಪ ಅಂತ ಹೇಳ್ತಾರೆ. ನಿಮ್ಗೆ ಟೈಮ್ ಕಡಿಮೆ ಇದ್ದಾಗ ಎಲ್ಲಾ ಡಾಕ್ಯುಮೆಂಟ್ ಹೊಂದ್ಕೊಂಡು ಹೋಗೋಷ್ಟು ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಅಂದ್ರೆ ಅಹೆಡ್ ಇರ್ಬೇಕು ನಾವ್ ಯಾವತ್ತೂ. ಓಕೆನಾ? ಸ್ವಲ್ಪ ದಿವಸ ನಮ್ಗೆ ಏನಂತಾರೆ, ಸ್ಲ್ಯಾಕ್ ಅಂತಿದ್ದು ಗೊತ್ತಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಆ ಸ್ಲ್ಯಾಕ್ ಏನದು ಬಫರ್ ಟೈಮ್ ಇರ್ಬೇಕು ನಿಮ್ಗೆ. ಓಕೆನಾ? ಹಂಗಾಗಿ ನಾನು ಹೇಳೋದು, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಮುಂಚೆನೆ ಹೋಗು. ಅಥವಾ ನೀನು PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೆ ಬ್ಯಾಂಕ್ ನ ವಿಸಿಟ್ ಮಾಡು. ಸರ್ ಈ ತರ ಲೋನ್ ಅಪ್ಲೈ ಮಾಡ್ತಿದೀನಿ, ಏನ್ ಮಾಡಿ ಸರ್ ಅಂತ. ಅವರೇ ಹೇಳ್ತಾರೆ, PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಹೋಗಪ್ಪ, ನೀನ್ ಅಲ್ಲಿ ಅಪ್ಲೈ ಮಾಡ್ಕೊಂಬಾ, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ನೀ ಹೆಂಗಾದ್ರು ಫಸ್ಟೇ ಬ್ಯಾಂಕಿಗೆ ಹೋಗ್ಬೇಕಾರೆ ತೊಂದರೆ ಇಲ್ಲ, ಅವರೇ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಇದು ಪ್ರಾಸೆಸ್. ಇದಾದ್ಮೇಲೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡ್ಬಿಟ್ಟು ಬ್ಯಾಂಕ್ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಂತ ಹೋಗು. ಒಳ್ಳೆ ತರ ಕಮ್ಯುನಿಕೇಶನ್ ಮಾಡ್ಕೊಂತ ಹೋಗು. ನಿಂದ ಏನಿದೆ ರಿಯಾಲಿಟಿ ಹೇಳ್ತಾ ಹೋಗು. ಅವರು ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು. ಬಟ್ ಅವ್ರಿಗೆ ಏನಾದ್ರು ಒಂಚೂರು ಡೌಟ್ ಬರೋ ತರ, ಅಥವಾ ನೀನೇನಾದ್ರು ಫೇಕ್ ಆಗಿ ಡಾಕ್ಯುಮೆಂಟ್ ಕೊಡೋದು, ಈ ತರ ಎಲ್ಲ ಮಾಡಕ್ ಹೋದ್ರೆ ಅವರು ಅದನ್ನ ಯಾವುದೇ ಕಾರಣಕ್ಕೂ ನಿಮ್ಗೆ ಲೋನ್ ನ ಮಾಡಿಸ್ತೇ ಇರ್ಬೋದು. ಓಕೆ, ಸೊ ಇಷ್ಟಿದೆ. ಇಷ್ಟು ನಿಮ್ಗಿದೆ ಅಂತ ಅನ್ಸ್ಕೊತೀನಿ. ಐ ಹೋಪ್ ಎಲ್ಲಾನು ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಇನ್ನ ಏನಾದ್ರೂ ಡೌಟ್ ಬಂತು ಅಂತ ಅಂದ್ರೆ, ಈ ಎಜುಕೇಶನ್ ಲೋನ್ ಸಂಬಂಧಪಟ್ಟಂಗೆ ನೀವು ಮತ್ತೆ ಇದನ್ನೆಲ್ಲ ಯಾವಾಗ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದನ್ನೆಲ್ಲ ಯಾವಾಗ, ಇವತ್ತೇ ಸ್ಟಾರ್ಟ್ ಮಾಡಲ್ಲ ಸರ್? ನೋ ನೋ ನೋ. ನೋಡಿ, ಈ ವಿಡಿಯೋ ಯಾವಾಗ ಯಾರ್ಯಾರು ನೋಡ್ತೀರೋ ಗೊತ್ತಿಲ್ಲ. ಇದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಅಟ್ ಲೀಸ್ಟ್ ನೀವ್ ಯಾವಾಗ ಅಂತಂದ್ರೆ, ನೀವು ಕಾಲೇಜ್ಗೆ ಅಡ್ಮಿಷನ್ ಆದಾಗಲೇ ಸ್ಟಾರ್ಟ್ ಮಾಡ್ಬೇಕು ಇವನ್ನೆಲ್ಲ. ಯಾಕಂದ್ರೆ ನೀವೆಲ್ಲ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ನೀವು DCET ರ್ಯಾಂಕ್ ಬಂದಾದ ನಂತರ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ಅಟ್ಲೀಸ್ಟ್ ಯು ಗೋ ಟು ದ ನಿಯರೆಸ್ಟ್ ಬ್ಯಾಂಕ್, ಅವ್ರನ್ನ ಅಪ್ರೋಚ್ ಮಾಡಿ. ಈಗ ಯು ನೋ ದ ಪ್ರೊಸೀಜರ್, ಹೆಂಗೆ ಹೋಗುತ್ತೆ, ಏನೇನ್ ಆಗುತ್ತೆ ಅಂತ. ಈಗ ನೀವು ಯೋಚನೆ ಮಾಡಿ, DCET ರ್ಯಾಂಕ್ ಬಂದ ತಕ್ಷಣ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡಿ. ಅಟ್ಲೀಸ್ಟ್ ಅವರು ಏನಾದ್ರು, ಅಥವಾ ನಾನು ಇವಾಗ ಪ್ರೀವಿಯಸ್ ಇಯರ್ ಕಂಪೇರ್ ನೋಡ್ಕೊಂಡು ನಾನು ಏನ್ ಮಾಡಿಸಿದೀನಿ ಆ ಡಾಕ್ಯುಮೆಂಟ್ ರಿಲೇಟೆಡ್, ಈ ಸರ್ತಿ ಏನಾದ್ರು ಒಂದು ಹೊಸ ಡಾಕ್ಯುಮೆಂಟ್, ಹೊಸ ಪ್ರೊಸೀಜರ್ ಏನಾದ್ರು ಇದ್ರೆ ಅವರು ನಿಮ್ಗೆ ಇಂಟಿಮೇಟ್ ಮಾಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೂ ಏನಾದ್ರು ಡೀಟೇಲ್ ನಾನು ಮಿಸ್ ಮಾಡಿದ್ರೆ, ಅಥವಾ ನಿಮ್ಗೆ ಏನಾದ್ರು ಯಾವುದೋ ಒಂದು ವಿಚಾರದಲ್ಲಿ ಡೌಟ್ ಇತ್ತು ಅಂತಂದ್ರೆ ಆರಾಮಾಗಿ ಕಮೆಂಟ್ ಮಾಡು, ನಾನು ರಿಪ್ಲೈ ಮಾಡ್ಕೊಡ್ತೀನಿ ನಿನಗೆ, ನನಗೆ ಎಷ್ಟು ಗೊತ್ತೋ ಅಷ್ಟು ಬಗ್ಗೆ. ಓಕೆನಾ? ಸೊ ಇದಾಗಿತ್ತು ಕಂಪ್ಲೀಟ್ ಎಜುಕೇಶನ್ ಲೋನ್ದು ಪ್ರೊವೈಡ್. ನೋಡಿ, ಎಲ್ಲರಿಗೂ ಲೋನ್ ಸಿಗುತ್ತೆ, ಎಲ್ಲರಿಗೂ ಲೋನ್ ಸಿಗುತ್ತೆ. ದುಡ್ಡಿಲ್ಲ ಅಂತ ಎಜುಕೇಶನ್ ನೀನು ಡ್ರಾಪ್ ಮಾಡಿದ್ಯಾ ಅಂತ ಅಂದ್ರೆ ನೀನು ಡ್ಯಾಶ್ಗೆ ಸಮ. ಓಕೆ, ನೀನು ಎಜುಕೇಶನ್ ಮಾಡ್ಲಿ ಅನ್ನೋದೇ ನನ್ನ ಉದ್ದೇಶ. ಓಕೆನಾ? ಎಲ್ರೂ ಇಂಜಿನಿಯರಿಂಗ್ ಮಾಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಇದೇ ತರ ಅಪ್ಡೇಟ್ಸ್ ಏನಾದ್ರು ಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ ಡಿಪ್ಲೊಮಾ DCET ಅಂತ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಟೆಲಿಗ್ರಾಮ್ ಇದೆ DCET ಇನ್ಫೋ ಆನ್ ಸ್ಟಡಿ ಅಂತ, ವಾಟ್ಸ್ಆಪ್ ಚಾನಲ್ ಇದೆ DCET ಇನ್ಫೋ ಆನ್ ಸ್ಟಡಿ ಅಂತ. ಜಾಯಿನ್ ಆಗಿ ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಆದಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ಇನ್ ಡೀಟೇಲ್ ಆಗಿ ನೀವು ಇಂಡಿಪೆಂಡೆಂಟ್ ಆಗೋ ತರ ನಾನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನನ್ಗೆ ಹೇಳಿ. ಪ್ರಾಬ್ಲಮ್ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ ಇರುತ್ತೆ ಅನ್ಸುತ್ತೆ. ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಇವಾಗಲೇ ಮಾಡಕ್ ಹೋಗಲ್ಲ, ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮ್ಗೆ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವ ವಿಡಿಯೋಸ್, ಏನ್ರ ಬಗ್ಗೆ ವಿಡಿಯೋಸ್ ಬೇಕು ಅಂತ ನನಗೆ ಹೇಳಿ ಅಬೌಟ್ ದಿ ಕೌನ್ಸಿಲಿಂಗ್. ಓಕೆನಾ? ಸೊ ನಿಮ್ಗೆ ಕಟ್ ಆಫ್ ನ ಹೆಂಗೆ ರೀಡ್ ಮಾಡ್ಬೇಕಂತ ಗೊತ್ತಾಗಿಲ್ವಾ? ಡೆಫಿನೆಟ್ಲಿ ಐ ವಿಲ್ ಡೂ ದಟ್. ನೆಕ್ಸ್ಟ್ ಕಟ್ ಆಫ್ ಬಗ್ಗೆ ಹೇಳ್ತೀನಿ. ಕಟ್ ಆಫ್ ಅಂದ್ರೆ ಏನು, ಅದನ್ನ ಹೆಂಗೆ ನೀನು ಲಾಸ್ಟ್ ಇಯರ್ ಕಟ್ ಆಫ್ ನ ಇಟ್ಕೊಂಡು, ನಾನು ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಏನಂತ, ಸರ್ ಈ ವರ್ಷದ ಕಟ್ ಆಫ್ ಕೊಡಿ, ಈ ವರ್ಷದ ಕಟ್ ಆಫ್ ಕೊಡಿ. ಈ ವರ್ಷದ ಕಟ್ ಆಫ್ ಹೆಂಗ್ ಕೊಡಕ್ಕಾಗತ್ತೆ? 2026 ಕಟ್ ಆಫ್ ಇವಾಗಲೇ ಬಿಡಲ್ಲ. ಫಸ್ಟ್ ರೌಂಡ್ ಆದ್ಮೇಲೆ ರೌಂಡ್ 1 ಕಟ್ ಆಫ್ ಬಿಡ್ತಾರೆ. ನೀವು ರೆಫರೆನ್ಸ್ ಆಗಿ ಇಟ್ಕೋಬೇಕಾಗಿರೋದು ಲಾಸ್ಟ್ ಇಯರ್ ಕಟ್ ಆಫ್. ಓಕೆನಾ? 2025 ಈ ಕಟ್ ಆಫ್ ಬಗ್ಗೆ ಪಾಪ ಎಷ್ಟು ನನಗೆ ಗೊತ್ತಿಲ್ಲ, ಡೋಂಟ್ ವರಿ, ನಾನಿದ್ದೀನಿ. ಓಕೆನಾ? ಕಟ್ ಆಫ್ ಬಗ್ಗೆ ಮತ್ತೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅವಸರ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ಒಟ್ಟಿಗೆ ಬೇಕು ಅಂತಂದ್ರೆ ಆಗೋದಿಲ್ಲ. ಇಷ್ಟೊತ್ತು ನನ್ನ ಜೊತೆ ಕುಯಿಸ್ಕೊಂಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಎಜುಕೇಶನ್ ಲೋನ್ ಅಪ್ಲೈ ಮಾಡ್ಬೇಕಂತಿದ್ರೆ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನ ಇನ್ಕ್ಲೂಡಿಂಗ್ ಮೀ
ನಮ್ಗೆ ಒಂದು ಟೈಮ್ನಲ್ಲಿ ದುಡ್ಡಿಲ್ಲ ಅಂತ ಎಜುಕೇಶನ್ ಸ್ಟಾಪ್ ಮಾಡಿದ್ದು ಉಂಟು. ಬಟ್ ಇಷ್ಟೊಂದು ಅವೇರ್ನೆಸ್ ಇದ್ದು ಕೂಡ ನೀವು ಸ್ಟಾಪ್ ಮಾಡಬಾರ್ದು. ನನ್ನ ಇದು ಅಷ್ಟೇ. ಬಿಕಾಸ್ ನಾವು ಓದ್ತಿದ್ದ ಕಾಲದಲ್ಲಿ ನಮ್ಗೆ ಇಂಥವೆಲ್ಲ ಇದಾವೆ ಅಂತ ಗೊತ್ತೇ ಇರ್ಲಿಲ್ಲ. ಈ ತರ ಇದ್ದಿದ್ರೆ ನಾವು ಫುಲ್ ಎಲ್ಲೆಲ್ಲೋ ಇರ್ತಿದ್ವಿ ಬಿಡು, ಅದು ಬೇರೆ ವಿಷಯ. ಸುಂದರ್ ಪಿಚೆ ಅಣ್ಣನೋ ತಮ್ಮನೋ ತಂಗಿನೋ ಆಗ್ಬಿಡ, ಆತರ ಏನಾದ್ರು ಬಿಡು. ಆಮೇಲೆ ಆತರ ಎಲ್ಲ ಪೊಸಿಷನ್ ಇರ್ತಿದ್ವಿ. ಇಲ್ಲ ಅಂದ್ರೆ ಲಿವ್ ಇಟ್ ಆಫ್. ಇಷ್ಟಿದೆ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.